2-3 ದಿನ ಆಯ್ತು ಬೆಂಗಳೂರಲ್ಲಿ. ಇದು ಒಂದು 10 ದಿನ ಅಷ್ಟೇ, ಮತ್ತೆ ಶುರು ಮಾಡ್ತಾರೆ, ಏನೋ ಒಂದು ಕಸ ಹುಡುಕ್ತಾರೆ. ಸಿಎಂ ಸರ್ ನಮ್ಮೇಲೆ ಹಾಕ್ತಾರೆ. ನಾವು ಕೇಳಿದ್ದಕ್ಕೆ ನೀವಲ್ಲಮ್ಮ, ನಿಮ್ ಎಡಿಟರ್ ಕೇಳ್ಬೇಕಲ್ಲ ಅಂತಾರೆ. ನೀವು ನಮ್ಮೇಲೆ ಹಾಕ್ತೀರಾ? ಮಾತಾಡಿದ್ರೆ ಇಲ್ಲ ಅಂತಲ್ಲ, ಅವ್ರು ಬಂದ್ ಮಾತಾಡಿದ್ರೆ ನೀವು ಅದಕ್ಕೆ 10 ಸೇರಿಸ್ತೀರಲ್ಲ. ಆಮೇಲೆ ಈಗ ನಾನು ನಿನ್ನೆ ಇದೇ ಹೇಳ್ತೇನೆ, ನೋಡಿದ್ರು ಇಲ್ವೋ ಆಸೆಸ್ ಅಲ್ಲಿ ಇದ್ದಾಗ, ಅಲ್ಲಪ್ಪ ಈಗ 15 ನಿಮಿಷದಿಂದ ನಾನು ಹೇಳ್ತಾ ಇದ್ದೀನಿ, ಆದ್ರೂ ನೀವು ನಾನು ಅವಾಯ್ಡ್ ಅಂದ್ರೆ ನಾನು ಏನು ಹೇಳ್ತಾ ಇಲ್ಲ, ಆದ್ರೂ ನೀವು ಬಿಡ್ತಾ ಇಲ್ವಲ್ಲ. ಏನೋ ಒಂದು ಹೇಳಿಸೋವರೆಗೂ ನಮ್ಮ ಬಾಯಲ್ಲಿ ಬಿಡೋದಿಲ್ಲ. ನೀವೇ ಇಲ್ಲ ಸರ್, ಅದೆಲ್ಲ ಅನ್ಸುತ್ತೆ, ಬೇರೆದು ಸ್ನೇಹಿತರೆ, ನಮಸ್ಕಾರ. ನಮಗೆ ಗೊತ್ತಿರೋ ಹಾಗೆ ನಮ್ಮ ಸರ್ಕಾರ 2.5 ವರ್ಷ ಪೂರೈಸಿದೆ. ನಮ್ಮ ಜನ ಕೊಟ್ಟಂತಹ ಆದೇಶದಲ್ಲಿ ಅರ್ಧ ಮೈಲಿಗಲ್ಲನ್ನ ಈಗ ನಾವು ದಾಟಿದ್ದೇವೆ. ಅದರ ಸಂದರ್ಭದಲ್ಲಿ ಈ ಇಲಾಖೆ ಜವಾಬ್ದಾರಿ ವಹಿಸಿಕೊಂಡು ಕಳೆದ 2.5 ವರ್ಷದಲ್ಲಿ ಆಗಿರುವಂತಹ ಪ್ರಗತಿಯನ್ನ ಅವಲೋಕಿಸುವುದರ ಜೊತೆಗೆ ಮುಂದೆ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು, ಆದ್ಯತೆಗಳು ಏನಿರಬೇಕು, ಇವೆಲ್ಲ ವಿಷಯಗಳನ್ನ ಚರ್ಚೆ ಮಾಡಲಿಕ್ಕೆ ಮತ್ತು ಮುಂದಿನ ಜನಪರ ಕಾರ್ಯಕ್ರಮಗಳ ಆದ್ಯತೆಯನ್ನ, ಗುರಿಯನ್ನ ನಿಗದಿ ಮಾಡಲಿಕ್ಕೆ ಇವತ್ತು ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ನಮ್ಮ ಸರ್ವೆ ಇಲಾಖೆ ಜಿಲ್ಲಾ ಮುಖ್ಯಸ್ಥರು ಹಾಗೂ ಎಲ್ಲ ನಮ್ಮ 2 ಕಾರ್ಯದರ್ಶಿಗಳು, ಕಮಿಷನರ್ಸ್ ಎಲ್ಲರೂ ನಾವು ಇದು 1 ದಿನದ ಸಭೆ ಮತ್ತು ಕಾರ್ಯಾಗಾರವನ್ನ ಇಟ್ಕೊಂಡಿದ್ದೇವೆ. ಈಗ 2.5 ವರ್ಷದಲ್ಲಿ ನಾವು ಆಗಿರುವಂತಹ ಕೆಲಸದ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ಮಾತಾಡುವುದಾದ್ರೆ, ನಾನು ಅನೇಕ ಬಾರಿ ಹೇಳಿದ್ದೇನೆ, ಇವತ್ತು 2.5 ವರ್ಷದ ಅವಧಿ ಇರೋದ್ರಿಂದ ಸ್ವಲ್ಪ ಪುನರುಚ್ಚಾರ ಮಾಡ್ತೇನೆ. ಬಹಳ ಮುಖ್ಯವಾಗಿ 16 ವರ್ಷಗಳ ಹಿಂದೆ ಜನಗಳಿಗೆ ಮಂಜೂರಾದಂತಹ ಸರ್ಕಾರಿ ಜಮೀನುಗಳು, ಅದು ಕೆಲವರಿಗೆ ದರಖಾಸ್ತು ಯೋಜನೆಯಲ್ಲಿ ಮಂಜೂರಾಗಿದೆ, ಕೆಲವರಿಗೆ ಬಗರುಕುಮಲ್ಲಿ ಮಂಜೂರಾಗಿದೆ. ಈ ರೀತಿ ನಾನಾ ಯೋಜನೆಗಳಲ್ಲಿ ಬಡವರಿಗೆ, ರೈತರಿಗೆ, ಸಾಗುವಳಿ ಮಾಡುವಂತವರಿಗೆ ಮಂಜೂರಾಗಿದ್ದಂತಹ ಜಮೀನುಗಳು ಅವು ಇತಿಹಾಸದಲ್ಲಿ ಅವರಿಗೆ ಕೋಡಿ ದುರಸ್ತನ್ನ ಮಾಡದೆ ಒಂದು ರೀತಿ ಅವ್ರ ಹೆಸರಿಗೆ ಬರೀ RTC ಮಾಡಿ ಅವರ ಜುಟ್ಟು ನಮ್ಮ ಕೈಯಲ್ಲೇ ಇಟ್ಕೊಂಡು ಅವ್ರಿಗೆ ಪಕ್ಕ ದಾಖಲೆಗಳು ಆಗದ ಹಾಗೆ ಅವರನ್ನ ಅತಂತ್ರ ಸ್ಥಿತಿಯಲ್ಲೇ ಇಲ್ಲಿವರೆಗೂ ನಾವು ನಡೆಸ್ಕೊಂಡು ಬಂದಿದ್ದೇವೆ. ಇದನ್ನ ಮನಗಂಡು ಬಡವರಿಗೆ ಮಂಜೂರಾಗಿರುವ ಜಮೀನುಗಳಿಗೆ ಅವರಿಗೆ ಪಕ್ಕ ದಾಖಲೆಗಳನ್ನ ಮಾಡಿಕೊಡ್ಬೇಕು ಅಂತ ನಾವು ಸಂಕಲ್ಪ ಮಾಡಿದಾಗ ನಾನಾ ಜನ ಮಾತಾಡಿದ್ರು, ಹಿಂದೆ ಬಹಳ ಮಾತಾಡಿದ್ದಾರೆ, ಆದ್ರೆ ಯಾರು ಮಾಡಕ್ಕಾಗಿಲ್ಲ. ಹಾಗೆ ಮಾನ್ಯ ಅಲ್ಲಿ ವಿರೋಧ ಪಕ್ಷದ ನಾಯಕರು ವಿಧಾನಸಭೆಯಲ್ಲಿ ಹೇಳಿದ್ರು, ನೀವು ಮಾಡಕ್ಕೆ ಸಾಧ್ಯನೇ ಇಲ್ಲ, ಇದನ್ನ ನಾನು ಚಾಲೆಂಜ್ ಮಾಡ್ತೀನಿ, ನಾನು ಟ್ರೈ ಮಾಡಿದೆ ಆದ್ರೆ ಆಗಿಲ್ಲ ಅಂತ. ಸೊ ಈ ವಿಷಯದಲ್ಲಿ ನಾವು ಇದನ್ನ ಸವಾಲಾಗಿ ತಗೊಂಡು, ಯಾಕಂದ್ರೆ 1 ಕೋಟಿ ದುರಸ್ತ ಆಗ್ಬೇಕಂದ್ರೆ ರೈತರು ಬಂದು ನಮ್ಗೆ ಅರ್ಜಿ ಕೊಟ್ಟು ಅಲದು ಮಧ್ಯವರ್ತಿಗಳಿಗೆ ಲಕ್ಷಾಂತರ ರೂಪಾಯಿ ರೊಕ್ಕ ಕೊಟ್ಟು ಮಾಡಿಸ್ಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಎಷ್ಟೋ ಜನ ಇದು ಆಗೋದೇ ಇಲ್ಲ ಅಂತ ಮರೆತಿದ್ದಂತಹ ಪರಿಸ್ಥಿತಿಯಲ್ಲಿ ನಾವು ಈ ದುರಸ್ತು ಪೋಡಿ ಅಭಿಯಾನ, ನನ್ನ ಭೂಮಿಯನ್ನ ಆರಂಭ ಮಾಡಿದ್ದು 1 ವರ್ಷದ ಹಿಂದೆ. ಹೋದ ಡಿಸೆಂಬರ್ ಅಲ್ಲಿ ಟ್ರಯಲ್ ಮಾಡಿದ್ವಿ. ಈ ವರ್ಷ ಜನವರಿಯಿಂದ ಫುಲ್ ಫ್ಲೆಡ್ಜ್ಡ್ ಆಗಿ ನಾವು ಮಾಡ್ತಾ ಇದ್ದೇವೆ. ನಿಮ್ಗೆ ಉದಾಹರಣೆಗೆ ಹೇಳೋದಾದ್ರೆ 2018ರಿಂದ 2023ರಲ್ಲಿ ದುರಸ್ತು ಪೋಡಿ ಮಾಡಿಕೊಟ್ಟಿದ್ದು ಇಡೀ ರಾಜ್ಯದಲ್ಲಿ 8,500 ಪ್ರಕರಣ. 5 ವರ್ಷದ ಅವಧಿಯಲ್ಲಿ 8,500 ಪ್ರಕರಣ. ನಾವು ಈಗ ಸರಳೀಕೃತ ಆನ್ಲೈನ್ ಪೋಡಿ ದುರಸ್ತು ಪೋಡಿ ಅಭಿಯಾನವನ್ನ ಜನವರಿಯಿಂದ ಆರಂಭ ಮಾಡಿ ಇಲ್ಲಿಯವರೆಗೆ, ಅಂದ್ರೆ ನವೆಂಬರ್ ಅಂತ್ಯದವರೆಗೆ 1,49,600 ಮಂಜೂರಿದಾರರ ದರಖಾಸ್ತು ಪೋಡಿಯನ್ನ ನಾವು ಅಳತೆಗೆ ಕೈಗೆತ್ತಿಕೊಂಡಿದ್ದೇವೆ. ಈಗ ಹಿಂದೆ 5 ವರ್ಷದಲ್ಲಿ ಆಗಿದ್ದು 8,500. ನಾವು ಜನವರಿಯಿಂದ ನವೆಂಬರ್ ಅಲ್ಲಿ ಅಳತೆಗೆ ತಗೊಂಡಿರೋದು 1,49,600, ಅಂದ್ರೆ 1.5 ಲಕ್ಷ.
ಸೊ ಇದು ಒಂದೊಂದು ದುರಸ್ತು ಪೋಡಿ ಆಗ್ಬೇಕಾದ್ರೆ ಹಿಂದೆ ಒಬ್ಬೊಬ್ರು ಅರ್ಜಿ ಕೊಟ್ಟು ಅಲ್ಲದು ತಿಂಗಳಾನುಗಟ್ಲೆ ಮಧ್ಯವರ್ತಿಗಳಿಗೆ ಯದ್ವಾ ತದ್ವಾ ದುಡ್ಡು ಕೊಟ್ಟು ಆದ್ರೂ ಕೆಲಸ ಆಗ್ತಾ ಇರಲಿಲ್ಲ. ಇವತ್ತು ಯಾವುದೇ ಅರ್ಜಿ ಇಲ್ಲದೆ ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು, ಸರ್ವೆ ಇಲಾಖೆ ಅಧಿಕಾರಿಗಳು ರೈತರ ಜಮೀನಿಗೆ ಹುಡುಕೊಂಡೋಗಿ ನಾವಿವತ್ತು ಪೋಡಿ ಮಾಡ್ಕೊಡ್ತಾ ಇದ್ದೇವೆ. ಇದರಲ್ಲಿ ಅಪ್ಲಿಕೇಶನ್ ಕೂಡ ಇಲ್ಲದೆ ನಾವೇ ಸ್ವಯಂ ಪ್ರೇರಣೆಯಿಂದ ಈ ಅಭಿಯಾನವನ್ನ ಮಾಡ್ತಾ ಇದ್ದೇವೆ. ಸೊ 1.5 ಲಕ್ಷ ಏನು ಈಗ ನಾವು ಅಳತೆಗೆ ತಗೊಂಡಿದ್ದೇವೆ, ಅದರಲ್ಲಿ ಇದನ್ನ ಸಾಂಕೇತಿಕವಾಗಿ ಜನಗಳಿಗೆ ಸಮರ್ಪಣೆ ಮಾಡಬೇಕು ಅಂತೇಳಿ ಇದೇ 6ನೇ ತಾರೀಕು ಹಾಸನದಲ್ಲಿ ಒಂದು ಸಮರ್ಪಣಾ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೇವೆ. ಹಾಸನ ಜಿಲ್ಲೆಯಲ್ಲಿ 17,000 ನಾವೀಗ ಅಳತೆಗೆ ತಗೊಂಡಿದ್ದೇವೆ. ಹಾಸನ ಜಿಲ್ಲೆ ಒಂದರಲ್ಲೇ ರಾಜ್ಯದಲ್ಲಿ 1,50,000 ಆಗಿದೆ. ಹಾಸನ ಜಿಲ್ಲೆಯಲ್ಲಿ ಸುಮಾರು 17,000 ಅಳತೆಗೆ ತಗೊಂಡಿದ್ದೇವೆ. ಸೊ ಅಲ್ಲಿ ಇವುಗಳನ್ನ ನಾವು ದರಖಾಸ್ತು ಕೋಡಿಯನ್ನ ಮಾಡಿಕೊಡೋದರ ಮುಖಾಂತರ ಈ ಕೆಲಸವನ್ನ ಜನಗಳಿಗೆ ಸಮರ್ಪಣೆ ಮಾಡುವಂತ ಕಾರ್ಯಕ್ರಮವನ್ನು ಕೂಡ ಅವತ್ತಲ್ಲಿ ಇಟ್ಕೊಂಡಿದ್ದೇವೆ. ಇದು ಒಂದು ಕಾರ್ಯಕ್ರಮ. ಹಿಂದೆ 5 ವರ್ಷದಲ್ಲಿ 8,500 ಆಗಿತ್ತು. ಇದು 1 ವರ್ಷದಲ್ಲಿ ನಾವು 1.5 ಲಕ್ಷ ಕೈಗೆತ್ಕೊಂಡಿದ್ದೇವೆ. ಸರಳೀಕರಣ ಮಾಡಿ ಅದನ್ನ ಮಾಡ್ತಾ ಇರುವಂತಹದ್ದು. ಬೇರೆ ಜನ ರೈತರು ಮಾತಾಡ್ತಾರೆ, ಒಂದೊಂದು ಕೋಡಿ ಮಾಡಿಸ್ಕೋಬೇಕಾದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತಿತ್ತು ಅಂತ. ಇವತ್ತು 1.5 ಲಕ್ಷ ಕೇಸಿಗೆ ಒಂದೊಂದಕ್ಕೆ ಇಷ್ಟಿಷ್ಟು ಅಂತ ಲೆಕ್ಕ ಹಾಕಿದ್ರೆ ಎಷ್ಟು ಆಯ್ತು ಅನ್ನೋದು ಕೆಲವರಿಗೆ ದುಡ್ಡು ಕೊಟ್ಟರು ಆಗ್ತಿರ್ಲಿಲ್ಲ. ಅಂತ ಇವತ್ತು ನಾವೇ ಹೋಗಿ ಇವತ್ತು ಈ ಕೆಲಸವನ್ನು ಮಾಡ್ಕೊಡ್ತಾ ಇದ್ದೇವೆ. ಒಂದು ನಾವು ಏನ್ ಮಾಡಿದ್ದೇವೆ ಕೆಲಸ ಅನ್ನೋದಕ್ಕೆ ನಿಮ್ಗೆ ಉದಾಹರಣೆ. ಇನ್ನೊಂದು ಉದಾಹರಣೆ ಕೊಡೋದಾದ್ರೆ, ಈಗ ತಹಶೀಲ್ದಾರ್ದು AC ಕೋರ್ಟ್ದು ತಮ್ಗೆ ಹೇಳಿದೀನಿ, ಕ್ವಿಕ್ ಆಗಿ ಹೇಳ್ಬಿಡ್ತೀನಿ, ಬಹಳ ಎಳೆಯಕ್ ಹೋಗಲ್ಲ. ನಾವು ಜವಾಬ್ದಾರಿ ತಗೊಂಡಾಗ ಈ ಇಲಾಖೆ ತಹಶೀಲ್ದಾರ್ ಕೋರ್ಟ್ ಅಲ್ಲಿ ಅವಧಿ ಮೀರಿದಂತ ಪ್ರಕರಣಗಳು 10,774 ಇತ್ತು. ಇವತ್ತು ಅವಧಿ ಮೀರಿದಂತ ಪ್ರಕರಣ 526 ಇದೆ. ಅದನ್ನ ಜಾಸ್ತಿ ನಾನು ಎಲಾಬ್ರೇಟ್ ಮಾಡಕ್ ಹೋಗೋದಿಲ್ಲ. ಹಾಗೆ AC ಕೋರ್ಟ್ ಅಲ್ಲಿ 6 ತಿಂಗಳಲ್ಲಿ ಡಿಸ್ಪೋಸ್ ಆಗ್ಬೇಕು ಒಂದು ಕೇಸು, ಅಂತದ್ದು 1 ವರ್ಷಕ್ಕಿಂತ ಮೀರಿದಂತ ಪ್ರಕರಣ ನಾವು ಇಲಾಖೆ ಜವಾಬ್ದಾರಿ ತಗೊಂಡಾಗ 59,339 ಇತ್ತು. ಇವತ್ತು ಅದು 9,954 ಇದೆ. 9,954 AC ಕೋರ್ಟ್. ಹೀಗೆ ನೀವು ಅದರ ಜೊತೆಗೆ ನಾವು ಮತ್ತೊಂದು ಈ ಕೋಡಿ ಬಗ್ಗೆ ನಾನು ಮಾತಾಡಿದೆ, ಅದು ಸರ್ಕಾರದಿಂದ ಮಂಜೂರಾಗಿರೋ ಜಮೀನುಗಳಿಗೆ ನಾವು ಮಾಡ್ತಾ ಇದ್ದೇವೆ. ಹಾಗೇನೆ ಖಾಸಗಿ ಜಮೀನುಗಳಿಗೂ ಕೂಡ ನಾವು ಏನು ಕೋಡಿ ಮುಕ್ತ ಗ್ರಾಮ ಅಭಿಯಾನ ಮಾಡ್ತಾ ಇದ್ದೇವೆ. ಅದು ಖಾಸಗಿ ಜಮೀನುಗಳಿಗೆ. ಅದರಲ್ಲೂ ಕೂಡ ಈಗ ಸುಮಾರು 3,300 ಗ್ರಾಮಗಳಲ್ಲಿ ಈಗ ನಾವು ಕೋಡಿ ಮುಕ್ತ ಗ್ರಾಮ ಮಾಡತಕ್ಕಂತ ಕಾರ್ಯಕ್ರಮ ನಂಬ್ಕೊಂಡಿದ್ದೇವೆ. ದರಖಾಸ್ತು ಕೋಡಿ ಸರ್ಕಾರದಿಂದ ಮಂಜೂರಾಗಿರೋ ಜಮೀನ್ಗಾಗುತ್ತೆ. ಕೋಡಿ ಮುಕ್ತ ಗ್ರಾಮದಲ್ಲಿ ನಾವೇ ಸ್ವಯಂ ಪ್ರೇರಣೆಯಿಂದ ಖಾಸಗಿ ಜಮೀನಿಗೆ ಕೋಡಿ ಮಾಡಿಕೊಡ್ತಕ್ಕಂತ ಕಾರ್ಯಕ್ರಮವನ್ನ ಅದರಲ್ಲಿ ನಾವು ಮಾಡ್ತಾ ಇದ್ದೇವೆ. ಇವೆಲ್ಲ ಮಾಡ್ತಾ ಇರೋದ್ರಿಂದ ಹಿಂದೆ ಒಂದು ತಿಂಗಳಿಗೆ ಸರಾಸರಿ 90,000 ಸರ್ವೆ ಮಾಡ್ಕೊಡ್ತಾ ಇದ್ವಿ ನಾವು ಒಂದು ತಿಂಗಳಿಗೆ. ಈಗ ಒಂದು ತಿಂಗಳಿಗೆ ಸರಾಸರಿ 1,34,000 ಸರ್ವೆ ಮಾಡ್ಕೊಡ್ತಾ ಇದ್ವಿ ಒಂದು ತಿಂಗಳಿಗೆ. ಏನ್ ಇಂಪ್ರೂವ್ಮೆಂಟ್ ಆಗಿದೆ ಅನ್ನೋದನ್ನ ನಿಮ್ಗೆ ಇನ್ನೊಂದು ರೂಪದಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇವೆರಡೂ ಮುಖ್ಯ ನಮಗೆ. ದರಖಾಸ್ತು ಕೋಡಿ ಒಂದ್ ಕಡೆ, ಅದು ಸರ್ಕಾರದಿಂದ ಮಂಜೂರಾದಂತಹ ಜಮೀನಿಗೆ. ಕೋಡಿ ಮುಕ್ತ ಗ್ರಾಮದಲ್ಲಿ ಖಾಸಗಿ ಜಮೀನಿಗೆ ನಾವೇ ಹೋಗಿ ಅವ್ರಿಗೆ ಸರ್ವೆ ಮಾಡಿ ಕೋಡಿ ಮಾಡ್ಕೊಡ್ತಕ್ಕಂಥದ್ದು. ಇವೆರಡೂ ಕಾರ್ಯಕ್ರಮಗಳು ಇವತ್ತು ಜನಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅನುಕೂಲ ಆಗುವಂತಹ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ನಿಮ್ಗೆ ಹಿಂದೆ ಹೇಳಿದ್ದೆ, ರಾಜ್ಯದಲ್ಲಿ ಸುಮಾರು ಜಮೀನುಗಳು ಮೃತರ ಹೆಸರಿನಲ್ಲಿ ಇದಾವೆ ಅಂತ. ಅಂತಹದೊಂದು 40,900,000 ಜಮೀನುಗಳು, 40,09,000 ಜಮೀನು ಮೃತರ ಹೆಸರಿನಲ್ಲಿ ಇರುವಂತಹ ಅದನ್ನ ಗುರುತಿಸಿ ಈಗ ಅವುಗಳನ್ನೆಲ್ಲವನ್ನು ಕೂಡ ವಾರಸುದಾರರಿಗೆ, ಅಂದ್ರೆ ಅವರು ಹೆಂಡತಿಗೆ ಆಗ್ಲಿ ಅಥವಾ ಮಕ್ಕಳಿಗೆ ಆಗ್ಲಿ ಪೌತಿ ಖಾತೆಯನ್ನ ಮಾಡಿಕೊಡ್ತಕ್ಕಂತ ಅಭಿಯಾನವನ್ನ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಈ ಪೌತಿ ಅಭಿಯಾನ ಈಗ ಆಲ್ರೆಡಿ
ಈ 40 ಲಕ್ಷ ಏನು ಆ ತರ ಇದಾವೆ ಅಂತ ಗುರುತಿಸಿದೀವಿ. ಅದರಲ್ಲಿ ಸುಮಾರು ಒಂದು 3,20,000 ಅಷ್ಟು ಈಗ ನಾವು ಭೌತಿಕಾತೆಯನ್ನ ಮಾಡಿದ್ದೇವೆ. ಇವತ್ತು ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೇನೆ, ಇನ್ನು ಮುಂದೆ ಇದನ್ನ ಪ್ರತಿಯೊಬ್ಬ ವಿಲೇಜ್ ಅಕೌಂಟೆಂಟ್ ಒಂದು ತಿಂಗಳಿಗೆ ಕಡ್ಡಾಯವಾಗಿ 100 ಭೌತಿಕಾತೆಗಳನ್ನ ಮಾಡಬೇಕು ಅಂತ ಟಾರ್ಗೆಟ್ ಕೊಟ್ಟಿದ್ದೇವೆ. ಯಾಕಂದ್ರೆ ಇನ್ಮೇಲೆ ಇಷ್ಟು ದಿನ ಸ್ವಲ್ಪ ಟ್ರಯಲ್ ಅಂಡ್ ಎರರ್ ಇತ್ತು, ಅವ್ರಿಗೂ ಅನುಭವ ಆಗ್ಬೇಕಾಗಿತ್ತು. ಈಗ ಅದೆಲ್ಲ ಆಗಿರೋದ್ರಿಂದ ಇನ್ಮೇಲೆ ಭೌತಿಕಾತೆಯನ್ನ ಬಹಳ ಸೀರಿಯಸ್ ಆಗಿ ಮಾಡ್ಬೇಕು ಅಂತ ಹೇಳಿ ಪ್ರತಿಯೊಬ್ಬ ವಿಲೇಜ್ ಅಕೌಂಟೆಂಟ್ 100 ಮಾಡ್ಬೇಕು. ಆಮೇಲೆ ಯಾರು ಪ್ರೋಗ್ರೆಸ್ ಮಾಡ್ತಾರೆ ಅಂತ ವಿಲೇಜ್ ಅಕೌಂಟೆಂಟ್ಗೆ, ಗ್ರಾಮ ಸೇವಕರಿಗೆ ಒಂದು ಸ್ವಲ್ಪ ಪ್ರೋತ್ಸಾಹಧನ, ಇನ್ಸೆಂಟಿವ್ ಅನ್ನು ಕೂಡ ಕೊಡ್ತೀವಿ ಅಂತ ನಾನು ಇವತ್ತು ಜಿಲ್ಲಾಧಿಕಾರಿಗಳಿಗೆ ನಾನು ಸೂಚನೆಯನ್ನ ಕೊಟ್ಟಿದ್ದೇನೆ. ಸೊ ಇನ್ಮೇಲೆ ಭೌತಿಕಾತೆ ಅಭಿಯಾನಕ್ಕೆ ವೇಗವನ್ನ ಕೊಡ್ತಕ್ಕಂತ ಕೆಲಸವನ್ನ, ಯಾಕಂದ್ರೆ ಬಹಳ ಲೀಗಲಿ ಏನಾಗುತ್ತೆ, ನಾವು ರೆಡಿ ಇದ್ದೇವೆ, ನಾವೇ ಹೋಗಿ ಭೌತಿ ಮಾಡಿಸ್ಕೊಳ್ಳಿ ಅಂತ ಕೇಳ್ತಾ ಇದ್ದೇವೆ. ಆದ್ರೆ ಏನಾಗುತ್ತೆ, ಜನಗಳು ಅವ್ರ ಮನೆಯಲ್ಲಿ ಹೆಣ್ಮಕ್ಳದು ಅವ್ರದ್ದು ಇವ್ರದ್ದು ಇಶ್ಯೂಸ್ ಇರ್ತದೆ, ಅಣ್ತಮ್ಮಂತದ್ದು ವ್ಯಾಜ್ಯಗಳಿರ್ತದೆ. ಇದರಿಂದ ಜನ ನಮ್ಗೆ ಸಹಕಾರ ಕೊಟ್ರೆ ಇವೆಲ್ಲ ನಾವು ಇನ್ನೂ ಸ್ಪೀಡ್ ಆಗಿ ಮಾಡ್ಕೊಳ್ತೇವೆ. ಇದಾವೆ 3 ತಲೆಮಾರದು ಕೂಡ ಇನ್ನು ಭೌತಿ ಆಗದೆ ಇರೋ ಹಾಗೆ ಉಳ್ಕೊಂಡಿದ್ದಾರೆ. ಅದ್ರಲ್ಲಿ ಏನಾಗುತ್ತೆ, ಕುಟುಂಬದಲ್ಲಿ ವ್ಯಾಜ್ಯ ಬಂದ್ಬಿಟ್ಟು ಅವರಲ್ಲಿ ಸಹಮತ ಇಲ್ಲದೆ ಹೋದಾಗ ನಾವ್ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅದು ಅವ್ರಿಗೂ ಪ್ರಯೋಜನ ಇಲ್ಲ, ನಮಗೂ ಪ್ರಯೋಜನ ಇಲ್ಲ. ಅಂತದ್ದು 50% ಆ ತರ ಕೇಸಸ್ ಇದೆ ನನ್ನ ಪ್ರಕಾರ. ಇನ್ನು 50% ಅನ್ನ ನೀವು ಬರೋ 6 ತಿಂಗಳಲ್ಲಿ ಮಾಡಿದ್ದೇವೆ ಭೂ ಸುರಕ್ಷಾ ಯೋಜನೆಯಲ್ಲಿ. ಸೊ ಒಂದು 53 ಕೋಟಿ ಪುಟಗಳನ್ನ ಇಲ್ಲಿವರೆಗೂ ಸ್ಕ್ಯಾನಿಂಗ್ ಮಾಡಿದ್ದೇವೆ. 53 ಕೋಟಿ ಪುಟಗಳು. ಇನ್ನೂ ಒಂದು 40 ಕೋಟಿ ಪುಟಗಳಷ್ಟು ಸ್ಕ್ಯಾನಿಂಗ್ ಇದೆ. ಪ್ರತಿದಿನ ಸುಮಾರು ಒಂದು ಎಷ್ಟು ಲಕ್ಷ ಆಗ್ತಾ ಇದೆ ದಿನಕ್ಕೆ? ಪ್ರತಿದಿನ 17.5 ಲಕ್ಷ ಪುಟಗಳನ್ನ ರಾಜ್ಯದಲ್ಲಿ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೇವೆ ಒಂದು ದಿನಕ್ಕೆ. ಸೊ ಈ ರೇಟ್ ಅಲ್ಲಿ ಹೋದ್ರೆ ನಾವು ಏನೇ ಮಾಡಿ ಕೆಲಸವನ್ನ ಫೆಬ್ರವರಿ ಎಂಡಿಗೆ ಮುಗಿಸ್ಬೇಕು ಅಂತ ಇವತ್ತು ಡೈರೆಕ್ಷನ್ ಕೊಟ್ಟಿದ್ದೇನೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ. ಅದಕ್ಕೆ ಬೇಕಾದಂತಹ ಕಂಪ್ಯೂಟರ್ಸ್ ಕೊಟ್ಟಿದ್ದೇವೆ, ಸ್ಕ್ಯಾನರ್ಸ್ ಕೊಟ್ಟಿದ್ದೇವೆ, ಡೇಟಾ ಎಂಟ್ರಿ ಆಪರೇಟರ್ಸ್ ಕೊಟ್ಟಿದ್ದೇವೆ. ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ. ಯಾಕೆ ಖರ್ಚು ಮಾಡ್ತಾ ಇದೆ ಅಂದ್ರೆ, ಈ ಮೂಲ ದಾಖಲೆಗಳೇನಿದ್ದಾವೆ ಅವುಗಳು ಕಳೆದು ಹೋಗ್ಬಾರ್ದು, ಬಹಳ ದಿನಗಳಾದ್ರೆ ಹಾಳಾಗಿ ಹೋಗುತ್ತೆ. ಇದನ್ನ ಸಂರಕ್ಷಣೆ ಮಾಡಬೇಕು. ಮತ್ತೆ ಈಗ ಯಾರು ಒಂದು ದಾಖಲೆ ಪಡ್ಕೊಳಕ್ಕೆ ಹೋದ್ರೆ ದಾಖಲೆ ಲಭ್ಯ ಇಲ್ಲ ಅಂತ ಬರ್ಕೊಡೋದೊಂದು ಚಾಳಿ ಆಗ್ಬಿಟ್ಟಿದೆ ಕೆಲವು ಕಡೆ. ಈಗ ಇವೆಲ್ಲವನ್ನ ನಾವು ಸ್ಕ್ಯಾನ್ ಮಾಡಿ ಬರೋ ದಿನಗಳಲ್ಲಿ ಇವೆಲ್ಲ ಆನ್ಲೈನ್ ಅಲ್ಲಿ ಆಲ್ರೆಡಿ ಬಿಟ್ಬಿಟ್ಟಿದೀವಿ. ಯಾವ್ದಾವ್ದು ಸ್ಕ್ಯಾನ್ ಮಾಡಿದೀವಿ ಅದೆಲ್ಲ ಆನ್ಲೈನ್ ಅಲ್ಲಿ ಅವೈಲಬಲ್ ಇದೆ. ಜನ ಇದನ್ನ ನಮ್ಮ ಭೂ ಸುರಕ್ಷಾ ವೆಬ್ ಪೋರ್ಟಲ್ ಅಲ್ಲಿ ಯಾವ ದಾಖಲೆ ಬೇಕಾದ್ರೂ ಅವರೇ ಸರ್ಚ್ ಮಾಡಿ ಅವರೇ ಸರ್ಟಿಫೈಡ್ ಕಾಪಿಯನ್ನು ಕೂಡ ತಗೋಬಹುದು. ನಮ್ಮ ಕಚೇರಿಗೆ ಬರೋ ಅವಶ್ಯಕತೆನೇ ಇಲ್ಲ. ಸೊ ಜನಗಳ ಬೆರಳ ತುದಿಯಲ್ಲಿ ನಮ್ಮ ಇಡೀ ದಾಖಲೆಗಳ ಸಂಗ್ರಹವನ್ನ ಅವರಿಗೆ ಬೆರಳ ತುದಿಯಲ್ಲಿ ಒದಗಿಸಿಕೊಡುವಂತ ಕೆಲಸ ಕೂಡ ನಾವು ಮಾಡ್ತಾ ಇದ್ದೇವೆ. ಹೀಗೆ ಹೇಳ್ತಾ ಹೋದ್ರೆ ಇನ್ನೂ ತುಂಬಾ ಇದೆ, ಬಟ್ ಇನ್ನು 16 ವಿಷಯಗಳು ಇದಾವೆ. ನಮ್ಮ ರೆವಿನ್ಯೂ ಸೈಡ್ ಅಲ್ಲಿ ಆಗ್ಬೋದು, ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗ್ಬೋದು, ಅಥವಾ ಸರ್ವೆ ಸೈಡ್ ಅಲ್ಲಿ ಆಗ್ಬೋದು. ಈಗ ನಾನು ನಮ್ಮ ವಿಲೇಜ್ ಅಕೌಂಟೆಂಟ್ಸ್ 5,000 ವಿಲೇಜ್ ಅಕೌಂಟೆಂಟ್ಸ್ಗೆ ಎಲ್ಲರಿಗೂ ಲ್ಯಾಪ್ಟಾಪ್ ಕೊಟ್ಟಿದೆ. ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿಕೊಟ್ಟಿದ್ದಾರೆ. ಇನ್ನ ಈ ಒಂದು 3 ತಿಂಗಳಲ್ಲಿ ಇರುವ ಎಲ್ಲಾ ವಿಲೇಜ್ ಅಕೌಂಟೆಂಟ್ ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ಗಳಿಗೆ ನಾವು ಲ್ಯಾಪ್ಟಾಪ್ ಕೊಟ್ಬಿಟ್ಟು ಅವರೆಲ್ಲ ಇನ್ನು ಮುಂದೆ ಏನಿದ್ರು ಆನ್ಲೈನ್ ಅಲ್ಲೇ ಕಡತ ವಿಲೇವಾರಿ ಮಾಡಬೇಕು. ಮ್ಯಾನ್ಯುವಲ್ ಸಿಸ್ಟಮ್ ಇರಬಾರ್ದು, ಪೇಪರ್ಲೆಸ್ ಆಡಳಿತ. ಯಾಕೆ ಅಂದ್ರೆ ನಿಮ್ಗೆ ಗೊತ್ತು, ಆ ಕಡತಗಳು ಎತ್ತಿರ್ತಾರೆ, ಕಳೆದು ಹೋಗ್ತವೆ. ಇದು ಮುಗಿಯಲಾರದ ಗೊಂದಲದ ಗೂಡು. ಸೊ ಅವ್ರನ್ನೆಲ್ಲವನ್ನು ಕೂಡ ಆಡಳಿತದಲ್ಲಿ ಬೇಗ ತರಬೇಕು, ಪಾರದರ್ಶಕತೆ ತರಬೇಕು ಅಂತೇಳಿ ಎಲ್ಲ VARIಗಳಂತ ಹಿಡಿದು BA ಇಂದ ಹಿಡಿದು ಮಿನಿಸ್ಟರ್ ವರೆಗೆ ನಮ್ಮ ಇಡೀ ಡಿಪಾರ್ಟ್ಮೆಂಟ್ 100% ಆನ್ಲೈನ್ ಅಲ್ಲಿ ಕೆಲಸ ಆಗ್ಬೇಕು. ಅದರಿಂದ ಟ್ರಾನ್ಸ್ಪರೆನ್ಸಿ ಬರುತ್ತೆ ಮತ್ತು ವೇಗ ಬರುತ್ತೆ. ಇದರಲ್ಲಿ ಮೋಸ ಮಾಡೋದು ಕಡಿಮೆ ಆಗುತ್ತೆ. ಸೊ ಈ ಕಾರಣಗಳಿಂದ ಅದನ್ನ ಮಾಡ್ತಾ ಇದ್ದೀವಿ. ಹಾಗೆ ಸರ್ವೆ ಸೈಡ್ ಅಲ್ಲೂ ಕೂಡ ಅವರು
ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸುವಂತ ರೋವರ್ಸ್ ಅಂತ ಸರ್ವೆಗೆ ಅವರು ಕೂಡ ಈಗ ನಿನ್ನೆ ಇವತ್ತು ಟೆಂಡರ್ ಫ್ಲೋಟ್ ಮಾಡ್ತಾ ಇದ್ರೆ 1,000 ಆಲ್ರೆಡಿ 600 ಪರ್ಚೇಸ್ ಮಾಡಿದೀವಿ. ಇನ್ನ 1,000 ರೋವರ್ಸ್ ಪರ್ಚೇಸ್ ಮಾಡಿ ಸರ್ವೆ ಕಡೆನೂ ಕೂಡ ಅದೆಲ್ಲ ಡಿಜಿಟೈಸೇಷನ್ ಆಗ್ಬೇಕು ಅನ್ನುವಂತ ಒಂದು ಗುರಿಯನ್ನ ಹಾಕೊಂಡು ಅದು ಮಾಡ್ತಾ ಇದೆ. ಈ ರೀತಿಯಾಗಿ ಇನ್ನೂ ಹೇಳ್ತಾ ಹೋದ್ರೆ ತುಂಬಾ ವಿಷಯಗಳಿದಾವೆ. ಸೊ ದಿನ ನಾವು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೇವೆ. ಈ ಹಿಂದಿನಿಂದ ಬಾಕಿ ಇದ್ದಂತಹ ಸಮಸ್ಯೆಗಳನ್ನ ಹುಡುಕಿ ನಾವೇ ಕಣ್ಣಿಗೆ ಕಾಣಿಸದೆ ಹೋದ್ರು ಬಚ್ಚಿಟ್ಕೊಂಡಿದ್ದಂತ ಸಮಸ್ಯೆಗಳನ್ನೆಲ್ಲ ಎಳೆದು ಹೊರಗಡೆ ಹಾಕಿ ಮೇಲಾಕೊಂಡು ಅವುಗಳನ್ನ 1 by 1 ಪರಿಹಾರ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ನಾನು ಕೆಲವು ಮಾತ್ರ ಡೇಟಾ ನಿಮ್ಮ ಹತ್ರ ಶೇರ್ ಮಾಡಿದೆ. ಆ ಡೇಟಾನೇ ನೀವು ನೋಡಿದ್ರೆ ಎಷ್ಟು ಮಟ್ಟಿಗೆ ಪ್ರೋಗ್ರೆಸ್ ಆಗಿದೆ. ಇಲ್ಲೇ ತಹಶೀಲ್ದಾರ್ ಕೋರ್ಟ್ ಅಲ್ಲಿ 10,700 ಕೇಸ್ ಇದ್ದಿದ್ದು 526 ಇದೆ. ಎಸಿಗಳ ಹತ್ರ ಅವಧಿ ಮೀರಿದ್ದು 60,000 ಇದ್ದಿದ್ದು ಇವತ್ತು 9,900 ಇದೆ. ಹಿಂದೆ 5 ವರ್ಷದಲ್ಲಿ 8,500 ಕೋಟಿ ದುರಸ್ತ್ ಕೋಟಿ ಆಗಿತ್ತು. ಇವತ್ತು ಈ 1 ವರ್ಷದಲ್ಲಿ 1,50,000 ಮಾಡಿದೆ. ಹಾಗೆ ಕೋಡಿ ಮುಕ್ತ ಗ್ರಾಮ ಅಭಿಯಾನ ಆಗಲಿ ಪ್ರತಿಯೊಂದರಲ್ಲೂ ಕೂಡ ನಾನು ಸುಮ್ಮನೆ ಕೆಲವು ಸ್ಯಾಂಪಲ್ ಹೇಳಿದೆ. ಆತರ ಹೇಳಕ್ ಹೋದ್ರೆ ಇನ್ನ 10 ಐಟಮ್ ಇದೆ. ಅವನ್ನೆಲ್ಲ ನಾನು ಹೇಳಿ ನಿಮ್ಗೂ ಬೋರ್ ಮಾಡಕ್ ಹೋಗೋದಿಲ್ಲ. ಬಟ್ ನಾವು ಇಲಾಖೆಯಲ್ಲಿ ಜನಗಳ ಸಮಸ್ಯೆಯನ್ನ ಗುರುತಿಸಿ ಮಾಡುವಂತ ಕೆಲಸ ಮಾಡ್ತಾ ಇದ್ದೇವೆ. ಇದೆಲ್ಲ ಪ್ರಗತಿ ಆಗ್ಬೇಕಾದ್ರೆ ನಮ್ಮ ಎಂಟೈರ್ ಟೀಮ್ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಂದ ಹಿಡಿದು ಒಬ್ಬ ಲಾಸ್ಟ್ ವಿಲೇಜ್ ಅಕೌಂಟೆಂಟ್ ವರೆಗೆ ಎಲ್ಲಾರು 100% ಸರಿ ಇದ್ದಾರೆ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಪ್ಲಸ್ ಮೈನಸ್ ಇದ್ದೇ ಇರುತ್ತೆ. ಯಾವುದು ಬೆರಳುಗಳು ಒಂದು ಸಮಾನ ಇರೋದಿಲ್ಲ. ಆದ್ರೆ ಸುಮಾರು ಜನ ಅಧಿಕಾರಿಗಳು ನಾವು ಕೊಟ್ಟಂತ ನಿರ್ದೇಶನವನ್ನ ಸ್ವಲ್ಪ ಮಟ್ಟಿಗಾದ್ರೂ ಫಾಲೋ ಮಾಡಿ ಅವರೆಲ್ಲರೂ ಕೈ ಜೋಡಿಸಿದ್ರಿಂದ ಇವತ್ತು ಅಷ್ಟೋ ಇಷ್ಟೋ ಪ್ರಗತಿ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಅವ್ರಿಗೆ ಧನ್ಯವಾದ ಹೇಳ್ಬೇಕಾಗಿರೋದು ನನ್ನ ಕರ್ತವ್ಯ. ಆದ್ರೆ ನಾನು ಹಾಗೆ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇನೆ. ಇನ್ನು ಮಾಡೋ ಕೆಲಸ ಜಾಸ್ತಿ ಇದೆ. ಯಾಕಂದ್ರೆ ನಮ್ದು ಕಂದಾಯ ಇಲಾಖೆಯಲ್ಲಿ ಎಷ್ಟು ಮಾಡಿದ್ರೆ ಇನ್ನ ಮಾಡ್ಬೇಕಾಗಿರೋದು ಇನ್ನೂ ಜಾಸ್ತಿ ಇದೆ. ಸೊ ನಾನು ಅವ್ರಿಗೆ ಹೇಳಿದೆ, ನಾವೇನೆಲ್ಲ ಮಾಡಿದೀವಿ ಅಂತ ಹೇಳ್ಕೊಳ್ಳೋ ಆಗಿಲ್ಲ. ಮಾಡೋದು ತುಂಬಾ ಇದೆ. ಇದು ಇನ್ನೂ ಈಗ ಮಾಡೋ ಕೆಲಸ ಮಾಡುವಂತ ಒಂದು ಪ್ರವೃತ್ತಿ ಬಂದಿದೆ. ಇನ್ಮೇಲೆ ಸ್ಪೀಡ್ ಜಾಸ್ತಿ ಆಗ್ಬೇಕು. ಆವಾಗ ಮಾತ್ರ ನಾವು ಬಾಕಿ ಕೆಲಸ ಕ್ಯಾಚ್ ಅಪ್ ಮಾಡೋದಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನು ಕೂಡ ನಾನು ಅವರಿಗೆ ಹೇಳಿದೆ. ಸವಾಲಿನ ಅರಿವು ನಮ್ಗಿದೆ. ಆದ್ರೂ ಕೂಡ 2.5 ವರ್ಷದಲ್ಲಿ ಸಾರ್ಥಕ ಕೆಲಸ ಮಾಡಿದ್ದೇವೆ ಅನ್ನೋ ಒಂದು ಸಮಾಧಾನನೂ ಕೂಡ ಇದೆ. ಆದ್ರೆ ಮಾಡಬೇಕಾಗಿರೋ ಕೆಲಸ ಇನ್ನೂ ಹೆಚ್ಚಿಗೆ ಇದೆ. ಅದರ ಕಡೆಗೆ ನಮ್ಮನ್ನ ನಾವು ಸಮರ್ಪಣೆ ಮಾಡಿಕೊಳ್ಳುವಂತ ದಿಕ್ಕಿನಲ್ಲೂ ಕೂಡ ಇವತ್ತು ಚರ್ಚೆಯನ್ನ ಮಾಡ್ತಾ ಇದ್ದೇವೆ. ಇನ್ನು ಸಂಜೆವರೆಗೂ ಕೂಡ ಮೀಟಿಂಗ್ ಮುಂದುವರಿಯುತ್ತೆ. ಇನ್ನು ಚರ್ಚೆ ಮಾಡೋ ವಿಷಯಗಳು ತುಂಬಾ ಇದ್ದಾವೆ. ಸರ್, ನೀವೇನೋ ಪೋಡಿ ಮುಕ್ತ ಗ್ರಾಮಗಳು ಮಾಡೋದಕ್ಕೆ ಕೊಟ್ಟಿದ್ದಾರೆ. ಆದ್ರೆ ಕೆಲವೊಂದು ಕಡೆಗಳಲ್ಲಿ 9 ವರ್ಷ ನ್ಯಾಯಾಲಯ ಹೇಳಿದ್ರು ಕೂಡ ಕೊಡಲಿಲ್ಲ. ಅದ್ರಲ್ಲಿ ಒಂದು ಉದಾಹರಣೆ ಸರ್, ತರೀಕೆರೆ ತಾಲೂಕು ಕೆಂಚಿಕೊಪ್ಪ ಗ್ರಾಮದಲ್ಲಿ ಸರ್ ನ್ಯಾಯಾಲಯನೇ ಹೇಳಿದೆ ಅಂತೆ 9 ವರ್ಷದಿಂದ ಓಡಾಡ್ತಿದಾರಂತೆ ಸರ್. ಸರ್ವೆ ನಂಬರ್ ಬೇಕಿದ್ರೆ ಕೊಡ್ತೀನಿ. ಅಲ್ಲಿ ತಹಸೀಲ್ದಾರರು ಯಾವ್ದಕ್ಕೂ ರೆಡಿ ಇಲ್ಲ ಅಂತೆ. ಒಬ್ಬ ರೈತ ಆಕ್ಚುಲಿ ಅವ್ರ ರೈತರು 9 ವರ್ಷ ಅವರು ಅಲ್ಲಿ ಆಗದೆ ಇರೋದಕ್ಕೆ ನಮಗ್ ಕಾಲ್ ಮಾಡಿ ಹೇಳಿದಂತೆ 9 ವರ್ಷ ಆಯ್ತು ಅಂತ ಪರಿಸ್ಥಿತಿ ಇಲ್ಲ ಇದೆ. ನೀವು ನೋಡಿ, ನಮ್ಮ ಇಲಾಖೆಯಲ್ಲಿ ಒಂದೊಂದು ಕೇಸು ಒಂದೊಂದ್ ತರ ಇರುತ್ತೆ. 70% 60% ಒಂದ್ ರೂಪದ ಇರ್ತವೆ. ಇನ್ 40% ಇದೆಯಲ್ಲ, ಆ 40% 40,000 ಕೇಸ್ ಇದ್ರೆ 40,000 ವಿಭಿನ್ನ ಸ್ವರೂಪಗಳಿರ್ತವೆ. ಒಂದು ವಿಷಯ ಹೇಳಕ್ಕೆ ಬಯಸುತ್ತೀನಿ. ಈ ಮ್ಯಾಕ್ಸಿಮಮ್ 40 ಕೇಸ್ ನೀವೇನು ಹೇಳ್ತಾ ಇದ್ದೀರಾ, 8 ವರ್ಷ 10 ವರ್ಷದಿಂದ ಬಾಕಿ ಇರ್ತವೆ. ನಾನು ಕಮಿಷನರ್ ಆಗಿದ್ದೆ. ಸುಮಾರು 80% ದರಖಾಸ್ತು ಕೊಡಿಲಿ ಸಾಲ್ವ್ ಮಾಡಿದ್ದಾರೆ. ತಹಸೀಲ್ದಾರ್ಗೆ ಹೋಗ್ತಕ್ಕಂಥ ನೀವೇ ಹೇಳಿದ್ದೀರಾ, ತಹಸೀಲ್ದಾರ್ ನೋಡ್ತಾ ಇಲ್ಲ ಅಂದ್ರೆ ಆ ಸಂದರ್ಭ ಇರದೇ ದರಖಾಸ್ತು ಕೊಡಿ. ನ್ಯಾಯಾಲಯ ಹೇಳಿದೆ ಅಂತ ಸರ್ ಆ ಪರ್ಟಿಕ್ಯುಲರ್ ಜಾಗ. ಅದನ್ನ ಹೇಳ್ತಿದ್ದೀನಿ. ಆಲ್ರೆಡಿ ಸರ್ ಮತ್ತು ಕಂದಾಯ ಇಲಾಖೆನವರು ಅವರೇ ಅಂಕಿಅಂಶ ಕೊಟ್ಟರು. 5-8 ವರ್ಷದಲ್ಲಿ 5,000 8,000 ದರಖಾಸ್ತು ಕುಡಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಇವಾಗ 11-10 ತಿಂಗಳಲ್ಲಿ 1.5 ಲಕ್ಷ ಕೋಡಿ ಆಗಿದೆ. ಸೊ ಖಂಡಿತ ಇವಾಗ ಹೊಸ ಸಿಸ್ಟಮ್ ಅಲ್ಲಿ ಅವರಿಗೆ ನ್ಯಾಯ ಏನಿದೆ ಕೆಲವು ಮಾಡಕ್. ಈಗ ಉದಾಹರಣೆಗೆ 1,50,000 ಸರ್ವೆಗೆ ಹೋಗಿದೆ. ಇನ್ನ 1,60,000 ಮಿಸ್ಸಿಂಗ್ ರೆಕಾರ್ಡ್ಸ್ಗೆ ಹೋಗಿದೆ. ಮೋರ್ ದೆನ್ ಈಗ ನಾವು ಸರಳೀಕರಣ ಮಾಡಿದ್ದೇವೆ. ಮೊದಲು 5 ದಾಖಲೆ ಕಡ್ಡಾಯ ಇತ್ತು, ಅದನ್ನ 3 ದಾಖಲೆಗೆ ಇಳಿಸಿದೀವಿ. ಇಳಿಸಿದ್ರು ಕೂಡ
1,50,000 ಮಾತ್ರ ಎಲಿಜಿಬಲ್ ಆಗಿದೆ ಅಳತೆಗೆ. 1,60,000 ಕೇಸು ಮಿಸ್ಸಿಂಗ್ ರೆಕಾರ್ಡ್ಸ್ಗೆ ಹೋಗಿದೆ. ಈಗ ನೆಕ್ಸ್ಟ್ ಈಗ ಅದೇ ಚಾಲೆಂಜ್, ಇನ್ನು 6 ತಿಂಗಳು 1 ವರ್ಷ ಏನಾದ್ರು ಮಾಡಿ ಮಿಸ್ಸಿಂಗ್ ರೆಕಾರ್ಡ್ಸ್ ಅಲ್ಲಿ ಕೂಡ ಯಾವ ಇಂಥ ಪ್ರಕರಣಗಳಿದಾವೆ. ಬಹುಶಃ ಇವ್ರದ್ದು ಕೆಲವು ಮಿಸ್ಸಿಂಗ್ ರೆಕಾರ್ಡ್ಸ್ ಇಂದಲೂ ಆಗಿರ್ಬೋದು. ಡಿಗ್ರಿ ಮೂಲಕ ಖರೀದಿ ಮಾಡಿದಂತಹ ಅದು ಅವರು ಏನೋ ವೈಲೇಷನ್ ಮಾಡಿರ್ತಾರೆ. ಏನಾಗುತ್ತೆ, 11 ಸ್ಕೆಚ್ ಇರ್ಬೇಕು, 11 ಸ್ಕೆಚ್ ಇಲ್ಲದೆ ಮಾಡಿಸ್ಕೊಂಡ್ರೆ ಡಿಗ್ರಿ ಮಾಡಿಸ್ಕೊಂಡಿರ್ತಾರೆ. ಅಂತದ್ ನಾವು ಮಾಡೋದಿಲ್ಲ. ಅವರು ಹೈಕೋರ್ಟ್ ಅಲ್ಲಿ ಅವ್ರ ಪರ ಆದೇಶ ಆಗಿರ್ಬೋದು, ಆದ್ರೆ ಸುಪ್ರೀಂ ಕೋರ್ಟ್ 11 ಕಂಪಲ್ಸರಿ ಅನ್ನೋದನ್ನ ಅಪ್ಹೋಲ್ಡ್ ಮಾಡಿದೆ. ಇದು ಮಾಡ್ಲಿಕ್ಕೆ ಹೊರಟ್ರೆ ಈಗಲೇ ನಮ್ದು ರೆಕಾರ್ಡ್ ನಾವು ಏನ್ ಮೇಂಟೈನ್ ಮಾಡಿದೀವಿ ಇಲ್ಲಿವರೆಗೆ ಅದರಲ್ಲಿ ಆಲ್ರೆಡಿ ತೂತುಗಳಿದ್ದಾವೆ. ನಾವ್ ಏನಾದ್ರು 11 ಸ್ಕೆಚ್ ಇಂಥವ್ನೆಲ್ಲ ರಿಲ್ಯಾಕ್ಸ್ ಮಾಡ್ಬಿಟ್ರೆ ಇನ್ನೂ ವರ್ಷ ಆಗ್ಬಿಡುತ್ತೆ. ಸೊ ಕೆಲವು ಇರಬಹುದು, ಗೊತ್ತಿಲ್ಲ, ಒಂದೊಂದ್ ಕೇಸ್ ಒಂದೊಂದ್ ತರ ಇರುತ್ತೆ. ಡಿಗ್ರಿಯಲ್ಲಿ ಯಾಕೆ ಮಾಡಕ್ ಆಗ್ತಾ ಇಲ್ಲ, ಅದೇನಾದ್ರೂ ಬೇರೆ ವ್ಯಾಜ್ಯ ಇದೆಯಾ ಅಥವಾ ಸರ್ವೆ ಮಾಡಿಸಿಲ್ವಾ ಅವರು, ಗೊತ್ತಿಲ್ಲ ಏನು ಕಾರಣಕ್ಕೆ. ಅದು ನಾವು ಗೊತ್ತಿಲ್ಲದೆ ಮಾತಾಡೋದು ತಪ್ಪಾಗತ್ತೆ. ಬಟ್ ಈ ತರ ನಾನಾ ಕಾರಣಗಳು ಇರ್ತವೆ. ಕೆಲವು ನಾನು ಹೇಳಿದಂಗೆ 60% ನಮ್ಮಲ್ಲಿ ಸಾಲ್ವ್ ಮಾಡಬಹುದಾದಂತ ಸಮಸ್ಯೆಗಳಿದಾವೆ. 40% ಇದಾವಲ್ಲ, ಅವು ಇಲ್ಲ ಸಾಲ್ವ್ ಮಾಡಕ್ ಆಗದೆ ಇರೋವು ಅಥವಾ ಬಹಳ ಜಟಿಲ ಸಮಸ್ಯೆಗಳಿದಾವೆ. ಅಂತದ್ದು 40% ಇದೆ, ನಾಟ್ 10% ಅಲ್ಲ. ನಮ್ ಕೈಯಲ್ಲೂ ಆಗದೆ ಇರುವಂತದ್ದು 40% ಇದೆ. ಬಟ್ ನಾನು ಎಲ್ಲರಿಗೂ ಅದೇ ಹೇಳೋದು, ಆಯ್ತಪ್ಪ 60% ಯಾವ್ದು ಮಾಡಕ್ ಆಗುತ್ತೆ ಅದನ್ನಾದ್ರೂ ಮಾಡೋಣ. ಆ 40% ತೋರಿಸಿ ಇದನ್ನ ಮಾಡೋದಕ್ಕೆ ಆಗೋದನ್ನ ಯಾಕೆ ನಾವು ನೆಪ ಮಾಡ್ಕೊಂಡು ಕಾಲ ಕಳೀತಾ ಇದ್ದೀವಿ. ಭೌತಿಕತೆ ಅಭಿಯಾನದಲ್ಲಿಲ್ಲ, ಸ್ಪಾಟ್ ಮಾಜರ್ ಮಾಡಿದ್ರೆ ಕೆಲವೊಂದು ಟೈಮಿಂಗ್ ಮಾಡ್ತಿದ್ದಾರೆ. ನಮ್ಮೂರ್ ಪಕ್ಕದಲ್ಲೇನೆ ಒಂದು 50-60 ವರ್ಷದಿಂದ ಒಂದು 2 ಎಕರೆಯಲ್ಲಿ ಬಸ್ ಸ್ಟಾಪ್ ಇದೆ, ಅಂಗನವಾಡಿ ಇದೆ, ಲೈಬ್ರರಿ ಇದೆ, ಎಲ್ಲಾನು ಇದೆ. ಇತ್ತೀಚೆಗೆ ಭೌತಿಕತೆ ಅಭಿಯಾನ ಅಂದ್ಬಿಟ್ಟು ಭೌತಿಕತೆ ಮಾಡಿಕೊಟ್ಟಿದ್ದಾರೆ. ಈಗ ಪಾವತಿ ಖಾತೆಯಲ್ಲಿ ಏನ್ ಮಾಡ್ಬೋದು ಅಂದ್ರೆ, ಗಂಡ ಹೆಸರಿಗೆ ಇದ್ದಿದ್ದ ಜಮೀನನ್ನ ಹೆಂಡತಿ ಹೆಸರಿಗೆ ವರ್ಗ ಮಾಡ್ಬೋದು, ಅಥವಾ ತಂದೆ ಹೆಸರಲ್ಲಿ ಇದ್ದದನ್ನ ಮಕ್ಕಳ ಹೆಸರಿಗೆ ಮಾಡ್ಬೋದು ಅಷ್ಟೇ. ಹೊಸದಾಗಿ ಏನು ಮಾಡಕ್ ಬರೋದಿಲ್ಲ. ಅದೇ ಸರ್, ಅದು ಯಾವಾಗ ಬರುತ್ತೆ ಅಂದ್ರೆ, ಈಗ ನಾವು ತಂದೆ ಬದಲಿಗೆ ಮಕ್ಕಳನ್ನ ಕೂರಿಸ್ತೀವಿ ಅಷ್ಟೇ. ಆ ಸಂದರ್ಭದಲ್ಲಿ ಫೀಲ್ಡ್ ವೆರಿಫಿಕೇಶನ್ ಬರೋದಿಲ್ಲ. ಫೀಲ್ಡ್ ವೆರಿಫಿಕೇಶನ್ ಯಾವಾಗ ಬರ್ತದೆ ಅಂದ್ರೆ, ಅದ್ರ ಪ್ರಕಾರವಾಗಿ ಕೋಡಿಗೆ ಹಾಕೊಳ್ತಾರೆ. ಆವಾಗ ಹೋದಾಗ ನಾವು ಹೇಳ್ತೇವೆ ಇವ್ರ ಪೊಸಿಷನ್ ಅಲ್ಲಿ ಇಲ್ಲ ಅಂತೇಳಿ ಅಷ್ಟು ಪೋರ್ಷನ್ ಕಟ್ ಆಗುತ್ತೆ. ನಾವು ಈ ವಿಷಯದಲ್ಲಿ ಬಹಳ ಸ್ಪಷ್ಟ ಇದ್ದೇವೆ. ಹಿಂದೆನೆ ಇವರು ಕಮಿಷನರ್ ಇದ್ದಾಗ, ಚಾವ್ಲಾ ಅವರು ಕಮಿಷನರ್ ಇದ್ದಾಗ ಸರ್ಕ್ಯುಲರ್ ಕೊಟ್ಟಿದ್ದಾರೆ. ಅವ್ರದ್ದು RTC ಅಲ್ಲಿ ಎಷ್ಟಾದ್ರೂ ಎಕರೆ ಇರ್ಲಿ, ಅದು ಮುಖ್ಯ ಅಲ್ಲ. ಮಂಜೂರಾತಿ ಎಷ್ಟು ಎಕರೆಗಾದ್ರೂ ಇರ್ಲಿ, ಅದೂ ವ್ಯಾಲಿಡ್ ಅಲ್ಲ. ಫೀಲ್ಡ್ ಗೆ ಹೋದಾಗ, ಅಳತೆ ಮಾಡಿದಾಗ ಎಷ್ಟು ವಿಸ್ತೀರ್ಣದಲ್ಲಿ ಅವರಿದ್ದಾರೆ ಅದು ಮಾತ್ರ ಫೈನಲ್ ಆಗುತ್ತೆ. ಅದ್ ಮಾತ್ರ ಫೈನಲ್ ಆಗುತ್ತೆ. ಸೊ ನೀವ್ ಹೇಳೋದು ಯಾವಾಗ ಬರುತ್ತೆ ಅಂದ್ರೆ, ಪೋಡಿಗೆ ಬರುತ್ತೆ ಅದು ನೆಕ್ಸ್ಟ್. ಆವಾಗ ಅದು ಕರೆಕ್ಷನ್ ಆಗುತ್ತೆ. ತಂದೆಯಿಂದ ಮಕ್ಕಳಿಗೆ ಮಾಡುವಾಗ, ತಂದೆಯಿಂದ ಥರ್ಡ್ ಪಾರ್ಟಿಗೆ ಮಾಡ್ಬೇಕಾದ್ರೆ ಸರ್ವೆ ಮಾಡೇ ಮಾಡ್ಬೇಕು. ಆವಾಗ ಇದು ಕಂಟ್ರೋಲ್ ಆಗ್ಬಿಡುತ್ತೆ. ನೀವ್ ಹೇಳಿದ ಪಾಯಿಂಟ್. ತಂದೆಯಿಂದ ಮಕ್ಕಳಿಗೆ ಮಾಡುವಾಗ ಇದು ಬರೋದಿಲ್ಲ. ಮಕ್ಕಳು ವಿಭಾಗ ಮಾಡ್ಕೋಬೇಕಾದಾಗ ಅವ್ರು ಸ್ಕೆಚ್ ಮಾಡ್ಬೇಕು. ಸ್ಕೆಚ್ ಮಾಡ್ಬೇಕಾದಾಗ ಫೀಲ್ಡ್ ಹೋಗ್ಬೇಕು. ಫೀಲ್ಡ್ ಹೋದಾಗ ಅವನು ರೆಕಾರ್ಡ್ ಮಾಡ್ತಾನೆ. ಅಲ್ಲಿ ಏನಾದ್ರು ಅವ್ನು ಬಚ್ಚಿಟ್ ಮಾಡಿದ್ರೆ ತಪ್ಪು. ಆ ಸ್ಟೇಜ್ ಅಲ್ಲಿ ಬಚ್ಚಿಟ್ ಮಾಡಿದ್ರೆ ತಪ್ಪು. ಈಗ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೂ ಸೈಟ್ ಕೊಟ್ಟಿದ್ರು. ಈ ಸಂಘದವ್ರು ಈಗ ಬಿಲ್ಡಿಂಗ್ ಕಟ್ಟಕ್ ಹೋದಾಗ ಈಗ ಕೇಸ್ ಹಾಕಿ ಸ್ಟಾಪ್ ಮಾಡಿಸ್ಬಿಟ್ಟಿದೆ ನಮ್ದು ಜಮೀನು. ಅದು ಸರ್ಕಾರದಿಂದ ಮಂಜೂರಾಗಿದ್ರೆ ಅವರು ಕೇಸ್ ಹಾಕಿದ್ರು ಕೂಡ ನಾಳೆ ಅಂತಿಮ ತೀರ್ಮಾನ ಏನು ಅಂದ್ರೆ, ಈ ಪೋರ್ಷನ್ ಬಿಟ್ಟು ಉಳಿದಿದ್ದು ಅವ್ರಿಗೆ ಆಗುತ್ತೆ ಅಷ್ಟೇ ಅಂತಿಮ. ಈಗ ಅವ್ರ ಹೆಸರಲ್ಲಿ RTC ಓಡ್ತಾ ಇರ್ಬೋದು. ಏನಾಗಿದೆ, ಈಗ 4 ಎಕರೆ ಮಂಜೂರಾಗಿದೆ. ನಾನ್ ಪೊಸಿಷನ್ ಇರೋದು 2 ಎಕರೆ. ನಾಳೆ ನನ್ಗೆ ಸಿಗೋದು 2 ಎಕರೆ. ಯಾರು ಮಂಜೂರು ಮಾಡ್ಕೊಟ್ಟಿರ್ಬೋದು 4 ಎಕರೆ, ಬಟ್ ನಾನು ಪೊಸಿಷನ್ 2 ಎಕರೆ ಇದ್ದೀನಿ. ಇನ್ನು 2 ಎಕರೆಯಲ್ಲಿ ಸ್ಕೂಲ್ ಇದೆ ಅಥವಾ ಆಟದ ಮೈದಾನ ಇದೆ, ಅಥವಾ ನಾನ್ ಪೊಸಿಷನ್ ಅಲ್ಲಿ ಇಲ್ಲ, ಒಟ್ಟಿನಲ್ಲಿ ನನಗೆ ಸಿಗೋದಿಲ್ಲ. ಅದ್ ಯಾವಾಗ ಬರುತ್ತೆ ಅಂದ್ರೆ, ಕೋಡಿಗೆ ಹಾಕೊಂಡಾಗ ಇವೆಲ್ಲ ಬಂದ್ಬಿಡ್ತದೆ. ಅಲ್ಲಿ ಆ ತರ ಚೆಕ್ ಅಂಡ್ ಬ್ಯಾಲೆನ್ಸ್. ಇದಕ್ಕೂ ಮೀರಿ ಕಣ್ತಪ್ಸಿ ಮಾಡೋದು ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅಷ್ಟು ಸಲೀಸಿಲ್ಲ, ಏನೋ ಆಗುತ್ತೆ ಅಲ್ಲೊಂದು ಇಲ್ಲೊಂದು ಆ ತರ ತಪ್ಪುಗಳು. ಸರ್, ಈಗ ಈ ಜಮೀನ್ ಕಂದಾಯಗಳು ತುಂಬಾ ವರ್ಷದಿಂದ ಕಟ್ಟೆ ಎಲ್ಲ ಇರ್ತಾರೆ. ಅದಕ್ಕೆ ಇದೇ ಕಾರಣ, ಯಾರ ಹೆಸರಲ್ಲಿ ಇರಲ್ಲ, ತುಂಬಾ ವರ್ಷಗಳಿಂದ ಜಮೀನ್ ಕಂದಾಯಗಳಿಂದ. ಈಗ ಏನಾಗಿದೆ, ಕಂದಾಯ ಕಟ್ಟಿಸ್ಕೊಳ್ಳೋ ವ್ಯವಸ್ಥೆನೆ ಹೋಗ್ಬಿಟ್ಟಿದೆ. ಯಾರು ಈಗ ಕಂದಾಯ ಕಟ್ಟಿಸ್ಕೊಳ್ಳೋದ್ರ ಕಡೆಗೆ, ಯಾಕಂದ್ರೆ 4 ಆಣಿ 8 ಆಣಿ ಇದೇ ಸಿಸ್ಟಮ್ ಅಲ್ಲೇ ಇದೀವಿ. ಅದನ್ನ ನಮ್ಮೂರು ಹೋಗಯ್ಯ ಅದನ್ನ ಕಟ್ಟಿಸ್ಕೊಳ್ಳೋದಿಕ್ಕೆ ಟೈಮ್ ಬೇಕು ಅಂತ ಇವರು ರೈತರು ಕೂಡ ಏನು ರೂಪಾಯಿ 2 ರೂಪಾಯಿ ಎಷ್ಟಿದೆ ಈಗ ಕಂದಾಯ, ಅದಕ್ಕೆ ಅವರು ಗಮನ ಇಲ್ಲ.
ಅದನ್ನ ಅಟ್ಲೀಸ್ಟ್ ನಾನು ಸೆಕ್ರೆಟರಿ ಅವ್ರು ಮಾತಾಡ್ಕೊಂಡಿದ್ದೇವೆ, ರೂಪಾಯಿ ಆದ್ರೂ ಕೂಡ ರೂಪಾಯಿ ಮೌಲ್ಯ ಅಲ್ಲ, ರೆಕಾರ್ಡ್ ಕೀಪಿಂಗ್ ಪರ್ಪಸ್ಗೋಸ್ಕರ ಅದು ಆಗ್ಬೇಕು ಅಂತ ನಮ್ ವಿಚಾರದಲ್ಲಿ ಇದೆ. ಅದನ್ನ ಆನ್ಲೈನ್ ಗೆ ತಗೊಂಡ್ ಬರ್ಬೇಕು ಅಂತಾನು ನಮ್ದು ಪ್ಲಾನ್ ಇದೆ. ಬಟ್ ಇಷ್ಟೆಲ್ಲ ಕೆಲಸ ನಡೀತಾ ಇದೆ, ಹಂಗಾಗಿ 1 by 1 ಮಾಡೋಣ ಅಂತ ಅದು ಸ್ವಲ್ಪ ಇರ್ಬೇಕು. ಅವಾಗ ಏನಾಗುತ್ತೆ, ರೆಕಾರ್ಡ್ ಮೇಂಟೆನೆನ್ಸ್ ಸರಿ ಹೋಗುತ್ತೆ. ಯಾವಾಗ ನೀವು ಕಂದಾಯ ಕಟ್ಟೋದಿಲ್ಲ, ವಿಲೇಜ್ ಅಕೌಂಟೆಂಟ್ ಕಟ್ಟಿಸ್ಕೊಡೋದಿಲ್ಲ, ಆವಾಗ ರೆಕಾರ್ಡ್ಗಳಲ್ಲಿ ಏನಾರ ಹೆಚ್ಚು ಕಮ್ಮಿ ಆದ್ರೂ ಕೂಡ ಯಾರು ನೋಡ್ಕೊಡೋದಿಲ್ಲ. ಈ ರೂಪಾಯಿ ಕಟ್ಟೋದ್ರಿಂದ ಅಟ್ಲೀಸ್ಟ್ ಕಂಡ್ಬಿಟ್ಟು ನೋಡ್ಬೇಕಾಗಲ್ಲ. ಈಗ ನೀವು ಬಂದ್ ಕಂದಾಯ ಕಟ್ತೀರಾ, ಆ ಜಮೀನ್ ನೋಡಿದ್ರೆ ಬೇರೆಯವ್ರ ಹೆಸರಲ್ಲಿದೆ, ಆವಾಗ ಸತ್ಯ ಹೊರಗ್ ಬರ್ತದೆ. ನಿಮ್ ಜಮೀನ್ ಯಾರೋ ಹೊಡ್ಕೊಂಡವ್ರೆ ಅನ್ನೋದನ್ನ ಗೊತ್ತಾಗ್ತದೆ. ಆ ಕಾರಣಕ್ಕಾಗಿ ರೂಪಾಯಿ ಮೌಲ್ಯಕ್ಕಲ್ಲ, ರೆಕಾರ್ಡ್ ಕೀಪಿಂಗ್ ಸರಿ ಹೋಗ್ಬೇಕು, ಈ ರೂಪಾಯಿಯನ್ನು ಕಟ್ಟಿಸ್ಕೋಬೇಕು ಅಂತ ಅಂದ್ರೆ ಅದೊಂದು ಸಿಸ್ಟಮ್ ವಾಪಸ್ ತರಬೇಕು ಅಂತ ಮಾತಾಡಿದ್ದೇವೆ. ಬಟ್ ಈ ಕೆಲಸ ನಡೀತಾ ಇರುವಾಗ ನಮ್ಮ ವಿಲೇಜ್ ಅಕೌಂಟೆಂಟ್ಗಳು ಅವ್ರ ಮೇಲೆ ಈಗ ವರ್ಕ್ ಜಾಸ್ತಿ ಆಗಿದೆ. ಸೊ ಹಂಗಾಗಿ ಒಂದೇ ಟೈಮ್ ಎಲ್ಲ ಮಾಡಿ ಅಂದ್ರೆ ಅವರು ಸ್ವಲ್ಪ ಭೂಮಿ ಸಾಫ್ಟ್ವೇರ್ ತುಂಬಾ ಚೆನ್ನಾಗಿದೆ, ಅಲ್ಲೇನೆ ಆಪ್ಷನ್ ಕೊಟ್ಬಿಟ್ರೆ ಕಂದಾಯ ಕಟ್ಟೋದು ಮಾಡ್ಬೇಕು. ಕರೆಕ್ಟ್. ಯಾಕಂದ್ರೆ ನಾವು ಏನೇನೋ ಹುಡುಕಕ್ಕಾಗಲ್ಲ. ಆನ್ಲೈನ್ ಅಲ್ಲೇ ಈಗ ಎಲ್ಲಾ ಡಿಜಿಟಲ್ ಪೇಮೆಂಟ್, ನಮ್ದು ಸುಮಾರಷ್ಟು ಸರ್ವಿಸಸ್ ಈಗ ಡಿಜಿಟಲ್ ಪೇಮೆಂಟ್ ನಾವು ಹೋಗಿದೀವಿ, ಇದನ್ನು ಮಾಡ್ಬೋದು. ಅದು ಒಂದು ಕಾನ್ಸೆಪ್ಟ್ ಇದೆ, ಹೇಳಿದ್ದು ಸೇರಿಸ್ಕೊಂಡು ಒಂದು ಜಮಾಬಂದಿಯನ್ನ ವಾಪಸ್ ತರಬೇಕು. ಈ ಜಮಾಬಂದಿ ಎಲೆಕ್ಟ್ರಾನಿಕ್ ಜಮಾಬಂದಿ ಮಾಡ್ಬೇಕು ಅಂತ ಪ್ಲಾನ್ ಇದೆ, ಇನ್ನು ರೋಲ್ ಔಟ್ ಮಾಡಿಲ್ಲ. ಯಾಕಂದ್ರೆ ಇವೆಲ್ಲ ಬೇರೆ ಕೆಲಸಗಳಲ್ಲಿ ಆ ಕೆಲಸ ಏರಿಕೆ ಮಾಡುವಂತ ಪ್ರಸ್ತಾವನೆ ಕಂದಾಯ ಅದು ಜಮೀನ್ ಕಂದಾಯ ಏನಾದ್ರು ಇದೆಯಾ ಸರ್ ಇಲಾಖೆ ಮುಂದೆ? ಇರೋದೇ ಕಟ್ಟಿಸ್ಕೊಳ್ತಾ ಇಲ್ಲ ನಾವು. ₹6 ₹2 ಮಾಡಿ ಏನ್ ಸಿಗೋದಿಲ್ಲ. ಸ್ವಲ್ಪ ಮಟ್ಟಿಗೆ ಜನ ಖುಷಿಯಾಗಿದ್ದಾರೆ ಸರ್, ಈಸಿ ವೇ ಮಾಡಿದ್ಮೇಲೆ ಸರಳೀಕರಣ ಮಾಡಿದ್ಮೇಲೆ ಖುಷಿ ಇದೆ ಸರ್. ಸದ್ಯ ಅಂತೂ ಭೂ ಸುರಕ್ಷಾ ಪೂರ್ತಿ ಇಂಪ್ಲಿಮೆಂಟ್ ಆದ್ರೆ ಆಗುತ್ತೆ, ಬಿಡೋದಿಲ್ಲ. ನಾವು ಈಗ ಭೂ ಸುರಕ್ಷಾ ಬರೀ ತಾಲೂಕು ಆಫೀಸ್ ಇಂದ ಶುರು ಮಾಡಿದ್ವಿ, ಈಗ AC ಆಫೀಸ್ ಶುರು ಮಾಡಿದ್ವಿ, DC ಆಫೀಸ್ ಶುರು ಮಾಡಿದ್ವಿ. ಮಾರ್ಚ್ಗೆ AC DC ಆಫೀಸು ಕಂಪ್ಲೀಟ್ ಮಾಡ್ಬಿಡ್ತೀವಿ, ನಾಟ್ ಓನ್ಲಿ ತಾಲೂಕು ಆಫೀಸ್. ಎಲ್ಲ ರೆಕಾರ್ಡ್ಸ್ ಸ್ಕ್ಯಾನ್ ಮಾಡಿ ನೆಕ್ಸ್ಟ್ ಈಗ ನೋಂದಣಿ ಇಲಾಖೆಯಲ್ಲೂ ಈಗ ಶುರು ಮಾಡ್ತಾ ಇದ್ದಾರೆ. ಸೊ 2004ಕ್ಕಿಂತ ಹಿಂದೆ ನೋಂದಣಿ ಆಗಿರುವಂತ ಯಾವ್ದೆಲ್ಲ ದಾಖಲೆ ಇದೆ ಅವೆಲ್ಲವನ್ನು ಈಗ ಸ್ಕ್ಯಾನಿಂಗ್ ಶುರು ಮಾಡ್ತಾರೆ ಕೆಲವು ದಿನದಲ್ಲಿ. ಪೈಲಟ್ ಪ್ರಾಜೆಕ್ಟ್ ಬಂದು ನಿಂತೋಯ್ತಾ ಇದೆ ನೋಂದಣಿ ಇಲಾಖೆ. ಇಲ್ಲ ನಡೀತಾ ಇದೆ, ಸ್ಟೆಪ್ ಬೈ ಸ್ಟೆಪ್ ಪುಷ್ ಮಾಡ್ತಾನೆ ಇದೀವಿ. ಈಗ ಈ ಸ್ಕ್ಯಾನಿಂಗ್ ಭೂ ಸುರಕ್ಷಾ ಬರೀ ತಾಲೂಕು ಆಫೀಸ್ ಅಷ್ಟೇ ಅಲ್ಲ, ಭೂ ಸುರಕ್ಷಾ ನಾವು AC ಆಫೀಸು, DC ಆಫೀಸು, ರಿಜಿಸ್ಟ್ರೇಷನ್ ಆಫೀಸು, ಸರ್ವೆ ಆಫೀಸ್, ಎಲ್ಲ ಆಫೀಸುಗಳಲ್ಲಿ ಇರುವಂತ ಮೂಲ ದಾಖಲೆಗಳನ್ನ ಭೂ ಸುರಕ್ಷಾ ಒಳಗಡೆ ತಗೊಂಡ್ಬರ್ತೀವಿ. ಈವನ್ ಲ್ಯಾಂಡ್ ಅಕ್ವಿಸಿಷನ್ ರೆಕಾರ್ಡ್ಸ್ ಅನ್ನು ಈಗ ಸ್ಕ್ಯಾನಿಂಗ್ ಶುರು ಮಾಡಿದ್ದೇವೆ. ಹಳೆ ಲ್ಯಾಂಡ್ ಅಕ್ವಿಸಿಷನ್ ರೆಕಾರ್ಡ್ಸ್ ಅನ್ನು ಭೂ ಸುರಕ್ಷಾಗೆ ತಗೊಂಡ್ ಬರ್ತಾ ಇದೀವಿ. ಸೊ ಏನೇನು ನಮ್ಗೆ 10 ವರ್ಷಕ್ಕಿಂತ ಹೆಚ್ಚು ಇರಬೇಕಾದಂತಹ ಮಾನದಂಡ ಹೊಂದಿರತಕ್ಕಂತ ದಾಖಲೆಗಳು ಯಾವ್ಯಾವಿದಾವೆ ಅವೆಲ್ಲವನ್ನು 100% ಸ್ಕ್ಯಾನಿಂಗ್ ಮಾಡಿ. ಸರ್ ನೀವಿಷ್ಟೆಲ್ಲ ಮಾಡ್ತಿದ್ರೆ ಆದ್ರೆ ಸಬ್ ರಿಜಿಸ್ಟರ್ ಆಫೀಸರ್ಗಳು ದೊಡ್ಡ ಬಿಲ್ಡರ್ ಜೊತೆ ಸೇರ್ಕೊಂಡು ಸರ್ಕಾರಿ ಜಾಗನ ಬಿಲ್ಡರ್ಗಳಿಗೆಲ್ಲ ಮಾಡ್ಕೊಡುವಂತ ಕೆಲಸಗಳು ಬೆಂಗಳೂರು ಸುಮಾರು ಕಡೆ ಮಾಡ್ತಿದ್ದಾರೆ ಸರ್. ಈಗ ಅಂತದ್ದು ಎಲ್ಲೆಲ್ಲಿ ಲೂಪ್ ಹೋಲ್ಸ್ ಇದೆ ಅವೆಲ್ಲ ಒಂದ್ ಕಡೆಯಿಂದ ಪ್ಲಗ್ ಮಾಡ್ಕೊಂಡು ಬರ್ತಾ ಇದೀವಿ. ಈ ಖಾತಾ ಕಂಪಲ್ಸರಿ ಮಾಡಿದ್ದು ಅದೇ ಕಾರಣಕ್ಕೆ. ಯಾಕೆ ಅಂದ್ರೆ ಈ ಖಾತಾ ಕಂಪಲ್ಸರಿ ಮಾಡಕ್ ಮೊದ್ಲು ಏನ್ ಮಾಡೋರು, ಸರ್ಕಾರಿ ಜಾಗಕ್ಕೆ ಯಾವ್ದೋ ಒಂದು ಫೇಕ್ RTC ಹಾಕ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡೋರು. ಈಗ ಆತರ ಮಾಡಕ್ ಆಗೋದಿಲ್ಲ, ಯಾಕಂದ್ರೆ ಭೂಮಿನ ಲಿಂಕ್ ಮಾಡಿದೀವಿ, BBMP ನ ಲಿಂಕ್ ಮಾಡಿದೀವಿ, ಅಲ್ಲಿ ಖಾತಾ ಇದ್ರೆ ಮಾತ್ರ ಇಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ. ಸೊ ಈಗ ಅದು ನೀವ್ ಹೇಳಿದ್ದು ಎಲ್ಲೋ ಒಂದು ಕಡೆ ಈಗ ನಾವು ಚಾಪೆ ಕೆಳಗೆ ನುಗ್ಗೋದನ್ನ ನಾವು ಕಂಟ್ರೋಲ್ ಮಾಡಿದೀವಿ. ಕೆಲವರು ಇದಾರೆ ರಂಗೋಲಿ ಕೆಳಗೆ ನುಗ್ಗೋರು, 1-2 ಪ್ರಕರಣ ಇರ್ಬೋದು, ಇಲ್ಲ ಅಂತ ಹೇಳಲ್ಲ. ಬಟ್ 90% ಈ ತರ ಏನು ತಪ್ಪುಗಳಾಗ್ತಾ ಇತ್ತು ಈಗ ಅದು ಕಂಟ್ರೋಲ್ ಆಗಿದೆ. ಇವತ್ತು ಕೆಲವರು ಗಮನಕ್ಕೆ ತಗೊಂಡ್ ಬಂದ್ರು ಯಾವ ತರ ಈಗಲೂ ಮಿಸ್ಯೂಸ್ ಆಗ್ತಾ ಇದೆ. ಮಾಡ್ತೀವಿ ಅದೆಲ್ಲ ಎಲ್ಲೆಲ್ಲಿ ಆಗ್ತಾ ಇದೆ ಅಂತ ನಮ್ಗೆ ಸ್ವಲ್ಪ ಕ್ಲೂ ಸಿಕ್ಕಿದ ಕೂಡಲೇ ಅಂತ ಹುಡುಕಿ ಲೂಪ್ ಸಿಸ್ಟಮ್ ಅಲ್ಲೇ ಪ್ಲಗ್ ಮಾಡ್ತೀವಿ. ಮನುಷ್ಯರಿಗೆ ಹೇಳಿದ್ರೆ ಯಾರು ಕೇಳೋರಿಲ್ಲ, ಇಲ್ಲಿ ಅಲ್ಲಿ ಆ ತರ ಗುಣ ಇಲ್ಲ. ಸುಮ್ನೆ ನಾವು ಆಕ್ಷನ್ ತಗೋಬಹುದು, ಬೈಬಹುದು, ಅವೆಲ್ಲ ಹೇಳಿದ್ರೆ ಆದ್ರೆ ಯಾವಾಗ ಆ ಕಡೆ ತೂಕ ಜಾಸ್ತಿ ಇರುತ್ತೆ ವಾಲದು ಆ ಕಡೆಗೆ.
ಸೊ ನಾವೇನಿದ್ರು ಇದು ಆಗಲಾರ್ದಂಗೆ ಸಿಸ್ಟಮ್ ಅಲ್ಲೇ ಲೂಪ್ ಹೋಲ್ಸ್ ಅನ್ನ ಪ್ಲಗ್ ಮಾಡಿದ್ರೆ ಆವಾಗ ಸ್ಟ್ರೀಮ್ ತಾನಾಗಿ ಟ್ರಾಫಿಕ್ ಬರುತ್ತೆ. ಅದ್ರ ಕಡೆಗೆ ನಮ್ ಗಮನ ಇದೆ. ಸೊ ಈಗ ಕೊಟ್ಟಿರೋದು 100 ಕೋಡಿ 1 ಮಂತ್ ಭೌತಿಕ ಅಂದ್ರೆ ಒಂದ್ ತಿಂಗಳಿಗೆ ಒಬ್ಬ VA ಮಾಡ್ಬೇಕು. ಸರ್, ತಹಶೀಲ್ದಾರ್ಗಳ ಮೇಲೆ ವಿಡಿಯೋ ಕಾನ್ಫರೆನ್ಸ್ ಗಳಲ್ಲಿ ಪಾರ್ಟಿಸಿಪೇಟ್ ಮಾಡುವಂತ ಆ ಪ್ರೆಷರ್ ಜಾಸ್ತಿ ಆಗ್ತಿದೆ ಅನ್ನೋದು ಅದು ನಿಜಾನ ಸರ್? ಆ ರೀತಿ ಅಂದ್ರೆ ಸಚಿವರು ಅಂದ್ರೆ ಒಂದು ಕಂಪ್ಲೇಂಟ್ ಏನಂದ್ರೆ ಸಚಿವರು ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾರೆ, ಕಮಿಷನರ್ ತಗೊಳ್ತಾರೆ, AC ಅವರು ತಗೊಳ್ತಾರೆ, ತಹಶೀಲ್ದಾರ್ಗಳು ಯಾವಾಗ್ಲೂ ವಿಡಿಯೋ ಕಾನ್ಫರೆನ್ಸ್ ಗೆ ಪ್ರಿಪರೇಷನ್ ಮಾಡೋದ್ರಲ್ಲೇ ಬಿಸಿ ಇರ್ತಾರೆ, ಜನರಿಗೆ ಸಿಗೋದಿಲ್ಲ. ತಾಲೂಕ್ ಲೆವೆಲ್ ಅಲ್ಲಿ ಜನರು ಹೇಳುವಂತ ಕಂಪ್ಲೇಂಟ್ ತಹಶೀಲ್ದಾರ್ ಆಫೀಸ್ ಅಲ್ಲಿ ಇರೋದು ತಹಶೀಲ್ದಾರ್ ವಿಡಿಯೋ ಕಾನ್ಫರೆನ್ಸ್ ಗೆ ರೆಡಿ ಇದ್ದಾರೆ ಮಾಡ್ತಾ ಇದ್ದಾರೆ ಅಂದ್ರೆ ತಾಲೂಕ್ ಆಫೀಸ್ ಇಂದ ಮಾತ್ರ ವಿಡಿಯೋ ಕಾನ್ಫರೆನ್ಸ್ ಮಾಡ್ಲಿಕ್ಕೆ ಸಾಧ್ಯ. ಸೊ ಅವರು ವಿಡಿಯೋ ಕಾನ್ಫರೆನ್ಸ್ ಇದೆ ಅಂದ್ರೆ ಹಂಗಾದ್ರೂ ತಾಲೂಕ್ ಆಫೀಸಲ್ಲಿ ಕೂರ್ತಿರ್ತಾರೆ. ಇಲ್ಲಾಂದ್ರೆ ನೀವು ಕೆಲವು ನಾನು ಹೇಳ್ತೇನೆ, ಜನ ಯಾವ್ಯಾವ ಕೆಲವು ಆಫೀಸರ್ಸ್ ಯಾವ್ಯಾವ ಹೋಟ್ಲ್ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾರೆ. ಕೊಟ್ಟಿದ್ ಕಡೆನೇ ಇರ್ಲಿಲ್ಲ ಬಿಡಿ, ನೀವು ವಿಸಿಟ್ ಮಾಡಿದ ಕಡೆನೇ ಸುಮಾರು ಸೊ ಯಾಕೆ ಎಲ್ಲ ಹೇಳಬಹುದು. ಜನ ಆ complaint ಮಾಡ್ತಾರೆ. ಏನಾಗುತ್ತೆ, ಕೆಲವ್ರ ಬಗ್ಗೆ ನಾವು ಮಾತಾಡಿ ಎಲ್ಲಾರು ನಮ್ಮ ಬಗ್ಗೆ ಮಾತಾಡಿದ್ರು ಅಂತ ಅವ್ರು ಮನಸ್ಸಿಗೆ ಬೇಸರ ಆಗೋದು ಬೇಡ. ತಾಲೂಕಲ್ಲಿ ಆಫೀಸಲ್ಲಿ ಕೂತ್ಕೊಂಡು ಡಿಲಿಜೆಂಟ್ ಆಗಿ ಕೆಲಸ ಮಾಡೋರು ಒಂದ್ 70% ಇದ್ದಾರೆ. ಇನ್ನ 30% ಅವರು ಏನ್ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಈಗ ನಾವ್ ಮಾಡ್ತಾ ಇರೋದು ನನ್ನ ಮನೆ ಕೆಲ್ಸಕ್ಕೆ ಯಾರ್ದು ನಾನ್ ಮಾಡ್ತೇನೆ, ನಮ್ ಕಮಿಷನರ್ ಅವ್ರ ಮನೆ ಕೆಲಸ, ನನ್ ಬ್ಯಾಗ್ ಹೊರೀರಿ ಅಂತ ಕೂಡ ನಾನು ಯಾರಿಗೂ ನನ್ ಬ್ಯಾಗ್ ಕೂಡ ಮುಟ್ಟಕ್ ಬಿಡೋದಿಲ್ಲ. ನಾವ್ ಕೇಳ್ತಾ ಇರೋದು ಜನಗಳ ಕೆಲಸ. ನಾನ್ ಇಲ್ಲಿ ಕೂತಿರೋದು, ಅವ್ರು ಇಲ್ಲಿ ಕೂತಿರೋದು, ಅವ್ರು ಅಲ್ಲಿ ಕೂತಿರೋದು ಎಲ್ಲ ಜನ ನಮ್ಮನ್ನು ಕೂರಿಸಿದ್ದಾರೆ. ಅವ್ರ ಮೇಲೆ ದರ್ಬಾರ್ ಮಾಡಕ್ಕಲ್ಲ, ಅವ್ರ ಮೇಲೆ ಜನಗಳ ಮೇಲೆ ದರ್ಬಾರ್ ಮಾಡೋದಕ್ಕಲ್ಲ. ಜನಗಳ ಕೆಲಸ ಮಾಡಿ ಅಂತ ಜನ ನಮ್ಮನ್ನ ಕೂರಿಸಿದ್ದಾರೆ. ನಾವಿರೋದೇ ಕೆಲಸ ಮಾಡಿ, ಸ್ವಲ್ಪ ಹೆಚ್ಚಿಗೆ ಕೆಲಸ ಮಾಡಿದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೇದು, ಆರೋಗ್ಯ ಚೆನ್ನಾಗಿರುತ್ತೆ. ಎಲ್ಲರಿಗೂ ಜನಕ್ಕೂ ಒಳ್ಳೇದಾಗ್ತದೆ, ನಮ್ ಋಣಾನು ತೀರಿಸಿದಂಗೆ ಆಗ್ತದೆ. ಪೊಲಿಟಿಕಲ್ ಕ್ವಶನ್ಸ್ ಒಂದಿಷ್ಟು ಗೊಂದಲಗಳಿಗೆ ಇವತ್ತು ಇಬ್ರು ಕೂತು ತೆರೆ ಎಳೆಯುವಂತಹ ಕೆಲಸವನ್ನ ಮಾಡಿದ್ದಾರೆ ಸರ್. ಇದು ತಾತ್ಕಾಲಿಕವ ಅಥವಾ ನೋಡಿ, ನಾನು ಪದೇ ಪದೇ ತಮಗೆ ಹೇಳಿದ್ದೇನೆ, ನಾವು ಜನ ನಮ್ಮನ್ನ ಇಲ್ಲಿ ಜನಗಳ ಕೆಲಸ ಮಾಡೋದಕ್ಕೆ ಕೂರಿಸಿದ್ದಾರೆ. ಆದ್ರೆ ಜನಗಳ ಕೆಲಸ ನಾವು ಮಾಡ್ತಾ ಇದ್ದೀವಿ. ರಾಜಕೀಯದಲ್ಲಿ ಏನೇನಿರ್ತದೆ ಅದೆಲ್ಲ ಕಾಲದಿಂದ ಕಾಲಕ್ಕೆ ನಡೆಯುವಂತದ್ದೇ. ಅದ್ರ ಬಗ್ಗೆ ಚರ್ಚೆ ಮಾಡಿ ಸುಮ್ಮನೆ ನಿಮ್ ಟೈಮು, ನನ್ ಟೈಮು, ಜನಗಳ ಟೈಮು ಎಲ್ಲ ವೇಸ್ಟ್ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಈಗ ಜನ ನಮ್ಗೆ ನನ್ನ ಪಕ್ಷ, ನನ್ನ ಮುಖ್ಯಮಂತ್ರಿಗಳು, ನನ್ನ ವರಿಷ್ಠರು ಕೆಲಸ ಕೊಟ್ಟಿದ್ದಾರೆ, ಕೆಲಸ ಮಾಡ್ತಾ ಇದೀವಿ, ತಲೆ ಬಗ್ಗಿಸ್ಕೊಂಡು ಕೆಲಸ ಮಾಡ್ತಾ ಇದೀವಿ. ನಮ್ಗೆ ಇರೋ ಕೆಲಸ ಮಾಡೋದಿಕ್ಕೆ ಟೈಮ್ ಇಲ್ಲ. ಇನ್ನ ಇಲ್ಲದೆ ಇರೋ ವಿಷಯಗಳನ್ನೆಲ್ಲ ನಾವು ತಲೆಗೆ ಹಾಕೊಂಡು ಎಲ್ಲಿ ಅದರಲ್ಲಿ ತಲೆ ಕೆಡಿಸ್ಕೊಂಡು ನಾವು ಕೂರಕ್ಕಾಗುತ್ತಾ? ಇರೋ ಅಷ್ಟು ದಿನ ಒಳ್ಳೆ ಕೆಲಸ ಏನೋ ನಮ್ ಕೈಲಾದಷ್ಟು ಕೆಲಸ ಮಾಡ, ಅಷ್ಟು ಗೊತ್ತಿದೆ ನಮ್ಗೆ. ಬಿಟ್ರೆ ಬೇರೆ ವಿಷಯಗಳೆಲ್ಲ ಕಾಲ ಹೆಂಗಿದ್ರೆ ಹಂಗೆ ಕಾಲಕ್ಕೆ ತಕ್ಕಿ ನಾವು ಹೋಗ್ತಾ ಇರೋದು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಹೆಸರಲ್ಲಿ ಕೃಷ್ಣ ಬೈರೇಗೌಡರ ಹೆಸರು ಬಂದಿದೆ, ಅದಕ್ಕಾಗಿ ದೆಹಲಿಗೆ ಕರೆಸಿದ್ರು ಅನ್ನುವಂಥದ್ದು ಕೂಡ ಚರ್ಚೆಯಲ್ಲಿದೆ. ಇಲ್ಲ, ನನ್ಗೆ ಯಾರು ದೆಹಲಿ ಕಳ್ಸಿಲ್ಲ, ನನ್ನ ಹತ್ರ ಯಾರು ಮಾತಾಡಿಲ್ಲ ಆ ವಿಷಯ. ಹೇಳಿದ್ರೆ ಒಪ್ಕೋದಿಲ್ಲ ಸರ್. ಎಲ್ಲ ಅದೆಲ್ಲ ಏನ್ ಹೇಳ್ತಾರೆ, ಕಾಲ್ಪನಿಕ ಪ್ರಶ್ನೆನ ಈಗ ಹೈಕಮಾಂಡ್ ನಿಮಗೆ ಹೇಳಿದೆ, ಪದ ಬರ್ತಾ ಇಲ್ಲ ಸರ್. ಹೈಪೋಥೆಟಿಕಲ್ ಹೈಪೋಥೆಟಿಕಲ್ ಅದಕ್ಕೇನೋ ಇದೆಯಲ್ಲ, ಕನ್ನಡದಲ್ಲಿ ಒಳ್ಳೆ ಪದ ಇದೆ, ಕಾಲ್ಪನಿಕ, ಸಾಂದರ್ಭಿಕ ಪ್ರಶ್ನೆ. ಸಂದರ್ಭ ಬಂದಾಗ ಹೈಕಮಾಂಡ್ ಹೇಳಿದ್ರೆ ಅದನ್ನ ಪಕ್ಷದವರು ನಮ್ಗೆ ಏನ್ ಕೆಲಸ ಕೊಟ್ಟಿದ್ದಾರೆ ಅದು ಮಾಡ್ಕೊಂಡು ಬಂದಿದೀವಿ. ಈಗ ಕೈ ತುಂಬಾ ಕೆಲಸ ಇದೆ, ಕೈ ತುಂಬಿ ಡಬಲ್ ಕೆಲಸ ಇದೆ. ಕೊಟ್ಟಿರೋ ಕೆಲಸ ಮಾಡೋಣ, ಸುಮ್ನೆ ಅದು ಇದು ಯಾಕೆ? ಅದೇನೋ ಹೇಳ್ತಾರಲ್ಲ, ಕೊಟ್ಟ ಕುದುರೆ ವೀರನು ಅಲ್ಲ ಶೂರನು ಅಲ್ಲ. ಕೊಟ್ಟಿರೋ ಕೆಲಸ ಮಾಡೋಣ, ಕೈ ತುಂಬಾ ಕೆಲಸ ಇದೆ. ಇನ್ನೂ ಸ್ವಲ್ಪ ಇನ್ನೂ ಮಾಡಿ, ಇನ್ನೊಂದ್ ಸ್ವಲ್ಪ ನಮ್ಗೆ ಟೈಮ್ ಕೊಟ್ರೆ ಇರೋ ದಿನದಲ್ಲಿ 24 ಗಂಟೆ ಮಧ್ಯೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಕೊಡಕ್ಕೆ ಏನಾದ್ರು ಒಂದು ಐಡಿಯಾ. ತುಂಬಾ ಖುಷಿ ಪಡಿದ್ದೀರಿ ಸರ್ ನಿಮ್ ಇಲಾಖೆ ಬಗ್ಗೆ. ಸರ್, ಸಿಎಂ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ನಾನು ಹೈಕಮಾಂಡ್ ಜೊತೆ ಮಾತಾಡಿದ್ದೀನಿ ಅಂತ ವಿಚಾರ ಹೇಳ್ತಾ ಇದ್ರು. ಅಂದ್ರೆ 2.5 ವರ್ಷಕ್ಕೆ ಅದರ ಅವಶ್ಯಕತೆ ಇದೆಯಾ? ಒಂದು. ಎರಡನೇದು, ಈಗಿನ ಕೆಲಸ ವೈಖರಿಗಳು ಸಚಿವರದು ಅಷ್ಟೊಂದು ಸಮಂಜಸವಾಗಿಲ್ವಾ ಅನ್ನುವಂಥದ್ದು. ಅದು ಯಾವ ಕಾರಣಕ್ಕೆ ಅದನ್ನು ಅವ್ರು ಬಯಸ್ತಿದ್ದಾರೆ ಮಾಡ್ತಾರೆ. ಹಿಂದೆ ನಾನು ತಮ್ಗೆಲ್ಲರಿಗೂ ಹೇಳಿದ್ದೇನೆ, ಪಕ್ಷ ಸಮಯ ಸಂದರ್ಭ ನೋಡಿ ಬೇರೆಯವರಿಗೆ ಅವಕಾಶ ಕೊಡುವಂತಹದ್ದು ಇದು ಇರುವಂತಹದ್ದೇ. ನಮ್ಮ ಪಕ್ಷದಲ್ಲೂ ಇದೆ, ಬೇರೆ ಪಕ್ಷದಲ್ಲೂ ಇದೆ, ಎಲ್ಲರಿಗೂ ಅವಕಾಶ ಸಿಗಬೇಕು ಅನ್ನೋದು ಒಂದು ಭಾವನೆ.
ಯಾವಾಗ ಆಗ್ಬೇಕು, ಹೇಗೆ ಆಗ್ಬೇಕು, ಯಾರನ್ನ ಮಾಡ್ಬೇಕು, ಯಾರನ್ನ ಬಿಡ್ಬೇಕು, ಅದೆಲ್ಲವೂ ಕೂಡ ಪಕ್ಷದ ಮುಖ್ಯಮಂತ್ರಿಗಳು, ಅಧ್ಯಕ್ಷರು ಮತ್ತು ನಮ್ಮ ರಾಷ್ಟ್ರೀಯ ವರಿಷ್ಠರು ಸೇರಿ ತೀರ್ಮಾನ ಮಾಡ್ತಾರೆ. ಯಾವಾಗ ಏನು ಅದು ಮುಖ್ಯಮಂತ್ರಿಗಳು, ಅಧ್ಯಕ್ಷರು ಮತ್ತು ನಮ್ಮ ವರಿಷ್ಠರಿಗೆ ಬಿಟ್ಟಂತ ವಿಷಯ. ಏನ್ ತೀರ್ಮಾನ ಮಾಡಿದ್ರೆ ನಾವೆಲ್ಲ ಅದಕ್ಕೆ ಬದ್ಧರಾಗಿರ್ತೇವೆ. ರೈಟ್, ಥ್ಯಾಂಕ್ ಯು. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.